नमः। श्रीमद्भगवद्गीता एकादशोऽध्यायः विश्वरूपसन्दर्शनयोगः। 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ ನೋಡ್ತಾ ಇದ್ದೀವಿ ನಾವು. ಇಲ್ಲಿ ಅರ್ಜುನ ತಾನು ನೋಡಿದಂತಹ ಪರಮಾತ್ಮನ ಸ್ವರೂಪ ವಿಶ್ವರೂಪ ದರ್ಶನವನ್ನ ವರ್ಣನೆ ಮಾಡ್ತಾ, ಅನೇಕ ಬಾಹು ಧನಭಕ್ತರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅದಕ್ಕೆ ಮೊದಲು ಕೂಡ ಅರ್ಜುನ ಹೇಳ್ತಾನೆ, ನಿನ್ನ ಶರೀರದಲ್ಲಿ ಸಂಪೂರ್ಣ ದೇವತೆಗಳು ಹಾಗೂ ಜೀವಿಗಳ ಸಮುದಾಯವನ್ನ, ಕಮಲಾಸನದ ಮೇಲೆ ವಿರಾಜಮಾನನಾಗಿರುವ ಬ್ರಹ್ಮನನ್ನ, ಮಹಾದೇವನನ್ನ ಮತ್ತು ಸಮಸ್ತ ಋಷಿಗಳನ್ನ, ದಿವ್ಯವಾದ ಸರ್ಪಗಳನ್ನ ನೋಡ್ತಾ ಇದ್ದೇನೆ. ಇನ್ನು ಹೇ ಸಂಪೂರ್ಣ ವಿಶ್ವದ ಒಡೆಯದೆ, ನಿನ್ನನ್ನ ಅನೇಕ ಭುಜಗಳು, ಉದರಗಳು ಮತ್ತು ನೇತ್ರಗಳುಳ್ಳವನಾಗಿಯೂ ಮತ್ತು ಎಲ್ಲ ಕಡೆಗಳಿಂದ ಅನಂತ ರೂಪವುಳ್ಳವನಾಗಿ ನೋಡ್ತಾ ಇದ್ದೇನೆ. ಹೇ ವಿಶ್ವರೂಪಿಯೇ, ನಿನ್ನ ಅಂತ್ಯವನ್ನಾಗಲಿ ಮಧ್ಯವನ್ನಾಗಲಿ ಆದಿಯನ್ನಾಗಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಿದ್ರು. ಇನ್ನು ಕಿರೀಟಿನಂ ಗದಿನಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತು ದೀಪ್ತಾನಲಾರ್ಕಾದಿತಿಮ ಪ್ರಮೇಯಂ. ಮುಗುಟದಿಂದ ಅಲಂಕೃತನಾಗಿ, ಗದಾಧಾರಿಯಾಗಿ ಮತ್ತು ಚಕ್ರಪಾಣಿಯಾಗಿ, ಹಾಗೆಯೇ ಎಲ್ಲಾ ಕಡೆಗಳಿಂದ ಪ್ರಕಾಶಮಾನವಾದ ತೇಜಪುಂಜದಂತೆ ಪ್ರಜ್ವಲಿತ ಅಗ್ನಿ ಮತ್ತು ಸೂರ್ಯನ ಸದೃಶ ಜ್ಯೋತಿರ್ಯುಕ್ತನು, ಕಷ್ಟದಿಂದ ನೋಡಲ್ಪಡಲು ಯೋಗ್ಯನಾದ ಮತ್ತು ಎಲ್ಲ ಕಡೆಯಿಂದ ಅಪ್ರಮೇಯನ ಸ್ವರೂಪಿಯಾದ ನಿನ್ನನ್ನು ನಾನು ನೋಡ್ತಾ ಇದ್ದೇನೆ. ಇದ್ರ ಬಗ್ಗೆ ನಿನ್ನೆ ನಾವು ತುಂಬಾನೇ ವಿಚಾರ ಮಾಡಿದ್ವಿ. ಹೇಗೆ ಎಲ್ಲ ನೋಡ್ದ ಅರ್ಜುನ ಅಂತಂದ್ರೆ, ತನ್ನ ಸಾಧಾರಣ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪರಮಾತ್ಮ ದಿವ್ಯ ಚಕ್ಷುಗಳನ್ನ ನೋಡುವಂತ ಶಕ್ತಿಯನ್ನ ಕರುಣಿಸಿದ್ದನು. ಅದರ ಮೂಲಕನೇ ಅರ್ಜುನ ಇದನ್ನ ನೋಡ್ತಾ ಇದ್ದಾನೆ. ದುರ್ನಿರೀಕ್ಷಂ, ನೋಡಲು ಅಸಾಧ್ಯವಾದ. ಮತ್ತೆ ಹೆಂಗ್ ನೋಡ್ದ? ನೋಡ್ಲಿಕ್ಕೆ ಅಸಾಧ್ಯವಾಗಿದ್ದ ಹೆಂಗ್ ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ, ಆ ನೋಡುವಂತಹ ದೃಷ್ಟಿಯನ್ನ ಪರಮಾತ್ಮನೇ ಕರುಣಿಸಿದ್ದನು. ಇನ್ನು ಯಾವುದೇ ಸಮಂತ ಅಪ್ರಮೇಯ, ಯಾವುದೇ ಅಳತೆ ಮಾಡ್ಲಿಕ್ಕಾಗಲ್ವೋ, ಯಾವುದನ್ನ ಅಳತೆ ಮಾಡ್ಲಿಕ್ಕಾಗಲ್ವೋ, ಯಾವುದೇ ಉಪಾಯದಿಂದ ಯಾವುದರ ಎಲ್ಲೆಯನ್ನ, ಅದರ ಸೀಮೆಯನ್ನ, ಕೊನೆಯನ್ನ ಹಿಡಿಯಲಾಗುವುದಿಲ್ಲವೋ ಅದು ಅಪ್ರಮೇಯ ಅಂತ ಹೇಳಿದ್ರು. ಯಾವುದು ಎಲ್ಲ ಕಡೆಯಿಂದ ಅಪ್ರಮೇಯವಾಗಿದೆ ಅದನ್ನೇ ಸಮಂತಾತ್ ಅಂತ ಕೂಡ ಹೇಳಿದ್ರು. ಇದರ ಪ್ರಯೋಗ ಮಾಡಿ ಅರ್ಜುನ, ನಿನ್ನ ಗುಣ ಪ್ರಭಾವ ಶಕ್ತಿ ಮತ್ತು ಸ್ವರೂಪವನ್ನ ಯಾವ ಪ್ರಾಣಿಯು ಯಾವುದೇ ಉಪಾಯದಿಂದ ಪೂರ್ಣವಾಗಿ ತಿಳಿಯಲಾರದು. ಯಾವ ಪ್ರಾಣಿ ಯಾವುದೇ ಉಪಾಯದಿಂದ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗುಪ್ತ ಸನಾತನಸ್ತಂ ಪುರುಷೋ ಮತೋಮೇ. ಎಲ್ಲಿವರೆಗಾಗಿತ್ತು ಸ್ವಲ್ಪ ನೋಡಲಿಲ್ಲ. ಗುರುಗಳೇ, ಪೇಜ್ ನಂಬರ್ 517, ಆ ಶ್ಲೋಕದ ಲಾಸ್ಟ್, ಶಾಶ್ವತ ಧರ್ಮ ಎಂಬುದು ಯಾವುದರ ವಾಚಕವಾಗಿದೆ? ಶುರು ಮಾಡ್ಬೇಕು ಗುರುಗಳೇ. ಅಲ್ಲಿವರೆಗೂ ಆಗಿದೆ. ನಿಧಾನಂ ಅನ್ನೋದು ಪೂರ್ತಿ ಎಕ್ಸ್ಪ್ಲೇನ್ ಆಗಿದೆ ಗುರು. ನೀನೇ ತಿಳಿಯಲಿ ಯೋಗ್ಯನಾದ ಪರಮಾಕ್ಷರನು, ಅರ್ಥಾತ್ ಪರಬ್ರಹ್ಮ ಪರಮಾತ್ಮನಾಗಿದ್ದೀಯಾ. ನೀನೇ ಜಗತ್ತಿನ ಪರಮಾಶ್ರಯನಾಗಿದ್ದೀಯಾ. ನೀನೇ ಅನಾದಿಯಾದ ಧರ್ಮದ ರಕ್ಷಕನಾಗಿದ್ದೀಯ ಮತ್ತು ನೀನೇ ಅವಿನಾಶಿ ಮತ್ತು ಸನಾತನ ಪುರುಷನಾಗಿದ್ದೀಯೆ. ಹೀಗೆಂದು ನನ್ನ ಅಭಿಪ್ರಾಯ. ಯಾರ ಅಭಿಪ್ರಾಯ? ಅರ್ಜುನ ಅಭಿಪ್ರಾಯ. ಏನು ಅಂತ ನೋಡ್ತಾ ಇದ್ವಿ ನಾವು ನಿನ್ನೆ. ವೇದಿತವ್ಯಂ ಪರಮಂ ವಿಶೇಷಣಗಳೊಂದಿಗೆ ಅಕ್ಷರಂ ಯಾವುದರ ವಾಚಕ ಅಂತ ಹೇಳ್ತಾ, ತಿಳಿಯಲು ಯೋಗ್ಯವಾದ ಪರಮತತ್ವವನ್ನ ಮುಮುಕ್ಷು ಪುರುಷರು ತಿಳಿಯುವ ಇಚ್ಛೆ ಪಡ್ತಾರೆ. ತಿಳಿಯಲು ನಿಜವಾದ ಪರಮತತ್ವ ಲೋಕದಲ್ಲಿ ಇದೆಲ್ಲ ನಾವು ತಿಳಿತೀವಿ, ಆದ್ರೆ ನಿಜವಾಗಿ ತಿಳಿಲಿಕ್ಕೆ ಯೋಗ್ಯವಾದ ಏನಪ್ಪಾ ಅಂತಂದ್ರೆ
ಅಂದ್ರೆ ಯಾವ್ದೊಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಂಗಾಗುತ್ತೋ ಅದನ್ನೇ ಯೋಗ್ಯವಾದ ವಸ್ತು. ಅವನ್ನ ನಾವು ನೋಡ್ತಿರ್ತೀವಿ, ಏನಂತ ನೋಡಿಂತ ಕೆಲಸ ಮಾಡ್ತೀನಿ, ಅರೇ ಯಾವ್ದು ಮಾಡ್ಬೇಕು ಅದು ಮಾಡಲ್ಲ, ಮಿಕ್ಕೆಲ್ಲ ಮಾಡ್ತಾನೆ. ಲೋಕದಲ್ಲಿ ಒಂದು ಮಾತು, ನಾ ಈ ಕೆಲಸ ಮಾಡ್ತೀನಿ, ಅರೇ ಯಾವ್ದು ಮಾಡ್ಬೇಕು ಅದು ಮಾಡಲ್ಲ, ಮಿಕ್ಕೆಲ್ಲ ಮಾಡ್ತಾರೆ, ಏನ್ ಪ್ರಯೋಜನ? ಲೋಕದಲ್ಲಿ ಸಾಮಾನ್ಯವಾಗಿ ಈ ತರ ಮಾತಾಡ್ತಾರೆ. ಅಲ್ಲ, ಏನ್ ಮಾಡ್ಬೇಕು ಮಾಡಲ್ಲ ಇವನು, ಮಿಕ್ಕೆಲ್ಲ ಕೆಲಸ ಬರ್ತಾರಲ್ಲ ಮಾಡ್ತಾನೆ. ಹಾಗೆ ತಿಳಿಬೇಕಾದ ತಿಳಿಯಲ್ಲ, ಅದು ಬಿಟ್ಟು ಮಿಕ್ಕ ಎಲ್ಲಾ ತಿಳಿದ್ರು ಅದರಿಂದ ಏನು ಪ್ರಯೋಜನ? ಯಾವ್ದೊಂದೊಂದು ತಿಳಿದುಕೊಂಡ್ರೆ ಎಲ್ಲವನ್ನು ತಿಳ್ಕೊಳಂಗಾಗುತ್ತೋ ಅದನ್ನು ತಿಳಿಯದೆ ಮಿಕ್ಕ ಎಲ್ಲಾ ತಿಳಿಯಬಾರ್ದು ಅಂತಲ್ಲ, ತಿಳ್ಕೊಂಡ್ರು ಅದರಿಂದ ಏನು ವಿಶೇಷ ಪ್ರಯೋಜನ ಏನು ಅಂತೇಳಿ ಹೇಳುವಂತ ಮಾತು. ಹಾಗಾಗಿ ಮುಮುಕ್ಷು ಪುರುಷರು ತಿಳಿಯುವ ಇಚ್ಛೆ ಪಡ್ತಾರೋ ಯಾವುದು? ತಿಳಿಯಲು ಯೋಗ್ಯವಾದ ಪರಮತತ್ವ. ಯಾವುದನ್ನ ತಿಳಿಯಲು ಜಿಜ್ಞಾಸು ಸಾಧಕರು ನಾನಾ ಪ್ರಕಾರದ ಸಾಧನೆಗಳನ್ನ ಮಾಡ್ತಾರೆ. ಜಿಜ್ಞಾಸು ಪುರುಷರು ನಾನಾ ಪ್ರಕಾರ ಸಾಧನೆ ಯಾವ್ದನ್ನ ತಿಳ್ಕೋಬೇಕು ಅಂತ ಹೇಳಿ 8ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಯಾವ ಪರಮಾಕ್ಷರವನ್ನ ಬ್ರಹ್ಮ ಆಗಿದೆಯೋ, 8ನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ ಅದೇ ಪರಮತತ್ವ ಸ್ವರೂಪಿ ಸಚ್ಚಿದಾನಂದ ನಿರ್ಗುಣ ನಿರಾಕಾರ ಪರಬ್ರಹ್ಮ ಪರಮಾತ್ಮನ ವಾಚಕವಾಗಿ ವೇದಿತವ್ಯಂ ಪರಮಂ ವಿಶೇಷಗಳ ಸಹಿತ ಅಕ್ಷರಂ ಅನ್ನೋ ಪದದಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಇದರಿಂದ ಅರ್ಜುನನು ತನ್ನ ವಿರಾಟ್ ರೂಪವನ್ನು ನೋಡಿ ಹೀಗೆ ಆ ಪರಬ್ರಹ್ಮ ಪರಮಾತ್ಮ ಬ್ರಹ್ಮವು ಕೂಡ ನೀನೇ ಆಗಿದ್ದೀಯಾ ಎಂಬುದು ದೃಢ ನಿಶ್ಚಯವಾಗಿದೆ ಅನ್ನೋ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನನ ವಿಶ್ವರೂಪ ದರ್ಶನ ನೋಡಿ ನನಗೆ ಹಿಂಗೆ ಅನಿಸ್ತಾ ಇದೆ. ಇದು ನಿಧಾನ ಅಂತಂದ್ರೆ ಏನು? ಜಗತ್ತಿಗೆ ಮತ್ತು ಭಗವಂತನಿಗೆ ಈ ಜಗತ್ತಿನ ಪರಮ ನಿಧಾನವೆಂದು ತಿಳಿಸುವುದರ ಅಭಿಪ್ರಾಯ ಏನಂತ ಹೇಳ್ತಾ, ಯಾವುದಾದ್ರೂ ವಸ್ತುವನ್ನು ಇಡಲಾಗುವ ಸ್ಥಾನ ಆ ವಸ್ತುವಿನ ನಿಧಾನ ಅಥವಾ ಅದರ ಆಧಾರ ಆಶ್ರಯ ಎಂದು ಹೇಳಲಾಗಿದೆ. ಇಲ್ಲಿ ಅರ್ಜುನನು ಭಗವಂತನನ್ನ ಈ ಜಗತ್ತಿನ ನಿಧಾನವೆಂದು ಹೇಳಿ ಕಾರಣ ಮತ್ತು ಕಾರ್ಯದ ಸಹಿತ ಈ ಸಂಪೂರ್ಣ ಜಗತ್ತು ನಿನ್ನಲ್ಲಿ ಸಿದ್ಧವಾಗಿದೆ. ಅಮಿತ್ತ ನಿಮಿತ್ತ ಉಪಾದಾನ ಕಾರಣ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಪರಮಾತ್ಮ ಅಂದ್ರೇನು? ಈ ಜಗತ್ತಿನ ನಿಧಾನ ಅಂತ ಹೇಳಿ ಕಾರಣ ಮತ್ತು ಕಾರ್ಯದ ಸಹಿತ, ಕಾರಣನವನೇ ಕಾರ್ಯದ ರೂಪವಾಗಿ ಅವನೇ ಕಾಣಿಸ್ತಾ ಇದ್ದಾನೆ. ಈ ಸಂಪೂರ್ಣ ಜಗತ್ತು ಎಲ್ಲಿದೆ? ನಿನ್ನಲ್ಲಿಯೇ ಸಿದ್ಧವಾಗಿದೆ, ಕಾರ್ಯ ಕಾರಣ ಸಹಿತ. ನೀನೇ ಇದನ್ನು ಧರಿಸಿಕೊಂಡಿರುವೆ, ಆದ್ರಿಂದ ನೀನೇ ಇದಕ್ಕೆ ಆಶ್ರಯನಾಗಿದ್ದೀ ಅನ್ನೋ ಮಾತಿನಲ್ಲಿ ನೋಡ್ತಾ ಇದ್ದಾನೆ. ಇದನ್ನು ನೋಡಿದ್ವಿ ನಾವು. ಜಗತ್ತಿಗೆ ಆಶ್ರಯ ಯಾರಪ್ಪ ಅಂದ್ರೆ ಪರಮಾತ್ಮನೇ ಆಶ್ರಯನಾಗಿದೆ. ಜಗತ್ತು ಅಂತಂದ್ರೆ ನೋಡಿದ್ವಿ ನಾವು, ಜಾಯತೆ ಗಚ್ಚತಿ, ದೃಶ್ಯ ಎಲ್ಲಾ ದೃಶ್ಯ ಪದಾರ್ಥಗಳಿಗೂ ಆಧಾರ ಏನು? ಪರಮಾತ್ಮನಾಗಿರ್ತಾನೆ. ವ್ಯಷ್ಟಿ ಸಮಷ್ಟಿಯಲ್ಲಿ ವ್ಯಷ್ಟಿಯಲ್ಲಿ ನಮ್ಗೆ ಅನುಭವ ಆಗ್ತಕ್ಕಂಥ ವ್ಯಷ್ಟಿ ಸಮಷ್ಟಿಯಿಂದ ನೋಡಿದಾಗ ಎಲ್ಲಾ ಜಗತ್ತಿಗೆ ಆಧಾರ ಆತ್ಮಸ್ವರೂಪನೇ ಆಗಿದ್ದಾನೆ, ಪರಮಾತ್ಮನೇ ಆಗಿದ್ದಾನೆ. ಪರಮಾತ್ಮಲ್ಲೇ ಎಲ್ಲ ಆಶ್ರಯವನ್ನ ಪಡೆದಿದ್ದಾನೆ. ಯಾವುದು? ದೃಶ್ಯವರ್ಗ ಇಲ್ಲ. ಒಂದ್ ವೇಳೆ ಪರಮಾತ್ಮ ಆಶ್ರಯ ಇಲ್ಲ ಅಂದ್ರೆ ದೃಶ್ಯ ವರ್ಗಕ್ಕೆ ಅಸ್ತಿತ್ವ ಇಲ್ಲ. ಇದು ಒಂದು ವಸ್ತು ಇದೆ ಅಂತ ಗುರುತಿಸ್ಲಿಕ್ಕೆ ಸಹಾಯಕಾರಿ ಯಾವ್ದಪ್ಪ? ಅದು ಕೂಡ ಆತ್ಮಶಕ್ತಿ. ಇದಂದ್ರೆ ಗುರುತಿಸ್ಲಿಕ್ಕೆ ಕೂಡ ಆಗಲ್ಲ. ಯಾಕೆ? ಎಲ್ಲ ಜಡವರ್ಗ ತಲ್ಲೇ. ಒಂದು ಚೇತನ ಮಾತ್ರ ತನ್ನನ್ನು ತಾನು ತಿಳಿಯಬಲ್ಲದು, ತನಗಿಂತ ಭಿನ್ನವಾಗಿರ್ತಕ್ಕಂಥ ಎಲ್ಲಾ ವಸ್ತುಗಳನ್ನು ತಿಳಿಯಬಲ್ಲದು. ಜಡ ತನ್ನನ್ನು ತಾನೂ ತಿಳ್ಕೊಳಕ್ಕಾಗಲ್ಲ, ತನಗಿಂತ ಭಿನ್ನವಾಗಿರುವ ಯಾವುದೇ ವಸ್ತುವನ್ನು ತಿಳಿಯಲಿಕ್ಕೆ ಅದಕ್ಕೆ ಅಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ. ಇದನ್ನ ನೋಡಿದ್ವಿ ನಾವು. ಹಾಗಾಗಿ ಇಲ್ಲಿ ಚೇತನ ಒಂದೇ ಆಧಾರವಾಗಿದೆ ಜಡ ವಸ್ತುಗಳಿಗೆ. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಶಾಶ್ವತ ಧರ್ಮ ಎಂಬುದು ಯಾವುದರ ವಾಚಕವಾಗಿದೆ ಮತ್ತು ಭಗವಂತನನ್ನ ಅದರ ಗೋಪ್ತ ಅಂತ ಹೇಳಿದಾರಲ್ಲ, ಅಭಿಪ್ರಾಯ ಏನು ಅಂತ ಹೇಳ್ತಾ
ಎಂದೆಂದಿನಿಂದಲೂ ನಡೆದುಕೊಂಡು ಬರುತ್ತಿರುವ ಮತ್ತು ಸದಾಕಾಲ ಇರುವಂತಹ ಸನಾತನ ವೈದಿಕ ಧರ್ಮವನ್ನ ಶಾಶ್ವತ ಅಂತ ಹೇಳ್ತಾರೆ. ಭಗವಂತನು ಪದೇ ಪದೇ ಅವತಾರವೆತ್ತಿ ಅದೇ ಧರ್ಮದ ರಕ್ಷಣೆಯನ್ನು ಮಾಡ್ತಾನೆ. ಅದಕ್ಕಾಗಿ ಅರ್ಜುನನು ಭಗವಂತನಿಗೆ ಶಾಶ್ವತ ಧರ್ಮಗೋಪ್ತ. ಶಾಶ್ವತ ಧರ್ಮಗೋಪ್ತ ಯಾರು? ಪರಮಾತ್ಮ. ಇದು ಯಾರ ವಾಚಿಕ ಅಂತ ಕೇಳ್ತಾ ಭಗವಂತ ಅದರ ಗೋಪ್ತ, ರಕ್ಷಣೆ ಮಾಡ್ತಕ್ಕಂಥದ್ದು. ಶಾಶ್ವತವಾಗಿ ಎಂದಿನಿಂದಲೂ ಆ ಧರ್ಮವನ್ನ ರಕ್ಷಣೆ ಮಾಡ್ತಾರೆ. ಹಾಗಾಗಿ ಸನಾತನ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂದ್ರೆ ಯದಾ ಯದಾ ಹಿ ಧರ್ಮಕ್ಕೆ ಆವಾಗ ಧರ್ಮ ಹಾನಿ ಬರ್ತದ. ಅವಾಗ ಪರಮಾತ್ಮ ನಾನು ಅವತಾರವೆತ್ತಿ ಬರ್ತೇನೆ. ಏನಕ್ಕಾಗಿ? ಪರಿತ್ರಾಣಾಯ ಸಾಧು ನಾವು ವಿನಾಶಾಯ ದುಷ್ಕೃತ, ಮತ್ತು ಧರ್ಮ ಸಂಸ್ಥಾಪನ, ಮತ್ತೆ ಧರ್ಮವನ್ನು ಅದೇ ರೀತಿ ಸ್ಥಾಪನೆ ಮಾಡ್ಲಿಕ್ಕೆ. ಹೀಗೆ ಸಂಭವ ಆಗಿ ಮತ್ತೆ ಮತ್ತೆ ನಾನು ನನ್ನ ಯೋಗ ಮಾಯೆಯಿಂದ ಹುಟ್ಟೇನೆ. ಇದೆಲ್ಲ ನಾವು ಈ ಸನಾತನ ಧರ್ಮ ಇರ್ತಕ್ಕಂಥದ್ದು ಎಂದೆಂದಿನಿಂದಲೂ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಮತ್ತು ಸದಾಕಾಲ ಇರುವಂತದ್ದು. ಸನಾತನ ಧರ್ಮ ಎಂದೆಂದಿನೂ ನಡ್ಕೊಂಡ್ ಬರ್ತಾ ಇರ್ತೇನೆ, ಸದಾಕಾಲ ಇರುವಂತದ್ದು. ಧರ್ಮವನ್ನ ಅವನ್ನೇ ಶಾಶ್ವತ ಧರ್ಮ ಅಂತ ಹೇಳ್ತಾರೆ. ಆ ವೈದಿಕ ಧರ್ಮವನ್ನೇ ಶಾಶ್ವತ ಧರ್ಮ ಅಂತ ಹೇಳ್ತಾರೆ. ಭಗವಂತನು ಪದೇ ಪದೇ ಅವತಾರ ಎತ್ತಿ ಮತ್ತು ಧರ್ಮದ ರಕ್ಷಣೆಯನ್ನು ಮಾಡ್ತಾನೆ ಹೇಳ್ಕೊಂಡು ನಾವು ಪರಮಾತ್ಮ ಪದೇ ಪದೇ ಅವತಾರ ಎತ್ತಿ ಧರ್ಮದ ರಕ್ಷಣೆ ಮಾಡ್ತಾರೆ. ಯಾಕಂದ್ರೆ ಯಾರೂ ರಕ್ಷಣೆ ಮಾಡೋದಿಲ್ಲ ಅಂತಂದ್ರೆ ಇಷ್ಟು ದಿನ ಇರಲ್ಲ. ಅದು ಮನೆ ಇದೆ. ಈಗ ಯಾರು ನಮ್ಮ ತಾತ ಮುತ್ತ ಕಾಲ ಕಟ್ಟಿದ ಮನೆ ಅದು, ಅದನ್ನ ಯಾರು ರಕ್ಷಣೆ ಮಾಡಿಲ್ಲ ಅಂದ್ರೆ ಎಷ್ಟು ದಿನ ಇರ್ತದೆ ಮನೆ? ಇರಲ್ಲ. ಅದನ್ನ ರಕ್ಷಣೆ ಮಾಡ್ತಾ ಇರ್ಬೇಕು. ಒಂದು ಸಮಯದಲ್ಲಿ ಅವ್ರ ತಾತ ಮುತ್ತಾತಂದ್ರು ಅದನ್ನ ಕಟ್ಟಿದ್ರು, ಅದನ್ನ ಹಾಗೆ ರಕ್ಷಣೆ ಮಾಡಿದ್ರು. ಅನಂತರ ಮಗ ರಕ್ಷಣೆ ಮಾಡಿದ, ಅನಂತರ ಅವ್ರ ಮೊಮ್ಮಗ ರಕ್ಷಣೆ ಮಾಡಿದ. ಹೀಗೆ ಅದನ್ನ ಹಾಗೆ ಉಳಿಸ್ಕೊಂಡ್ ಬಂದಿದ್ದಾರೆ. ಇಲ್ಲ ಅಂತಂದ್ರೆ ಯಾರು ರಕ್ಷಣೆ ಮಾಡಿರಲ್ಲ ಅಂತಂದ್ರೆ ಇರ್ತದೇನು? ಇರಲ್ಲ. ಹಾಗೆ ಇದು ಕೂಡ ಅನಾದಿ ಕಾಲದಿಂದ ಯಾರು ರಕ್ಷಣೆ ಮಾಡಿದ್ರು ಇಲ್ಲ ಅಂತಂದ್ರೆ ಉಳಿಯುವಂತ ಮಾತೇ ಇಲ್ಲ. ಮತ್ತೆ ಯಾರು ರಕ್ಷಣೆ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ ಪರಮಾತ್ಮ ಪದೇ ಪದೇ ಅವತಾರ ಎತ್ತಿ ಯಾವಾಗ ಅವಶ್ಯಕತೆ ಇದೆಯೋ ಅವಾಗ. ಯದಾ ಯದಾ ಹಿ ಧರ್ಮಕ್ಕೆ ಗ್ಲಾನಿಹಿ ಭವತಿ, ಧರ್ಮಕ್ಕೆ ಗ್ಲಾನಿ ಯಾವಾಗ ಬರ್ತದೆ ಆವಾಗ ನಾನು ಅವತಾರ ಬರ್ತೇನೆ, ಧರ್ಮದ ಪುನಃ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತೇಳಿ ಹಿಂದೆ ಪರಮಾತ್ಮ ನಮಗೆ ಹೇಳಿದ್ದಾರೆ. ನೋಡಿದೆವು ನಾವು. ಅದಕ್ಕಾಗಿ ಭಗವಂತನ ಶಾಶ್ವತ ಧರ್ಮಗೋಪ್ತ, ಶಾಶ್ವತವಾಗಿ ಧರ್ಮದ ರಕ್ಷಣೆ ಮಾಡ್ತಕ್ಕಂಥವನು ಅಂತೇಳಿ ಹೇಳಿದ್ದಾರೆ. ಇನ್ನು ಅವ್ಯಯ ಮತ್ತು ಸನಾತನ ವಿಶೇಷಣಗಳೊಂದಿಗೆ ಪುರುಷ ಶಬ್ದ ಪ್ರಯೋಗದ ಅಭಿಪ್ರಾಯ ಏನು? ಅವ್ಯಯ, ಸನಾತನ ಈ ವಿಶೇಷಣಗಳು, ಈ ಶಬ್ದ ಪ್ರಯೋಗ ಅಂತ ಹೇಳ್ತಾ ಎಂದೂ ನಾಶವಾಗದಿರುವುದನ್ನ ಅವ್ಯಯ ಅಂತ ಹೇಳ್ತಾರೆ. ಎಂದೂ ನಾಶ ಆಗದೆ ಇರ್ತಕ್ಕಂಥದ್ದನ್ನೇ ಅವ್ಯಯ ಅಂತ ಹೇಳ್ತಾರೆ. ಹಾಗೂ ಎಂದೆಂದಿನಿಂದಲೂ ಇರುವ ಮತ್ತು ಸದಾ ಏಕರಸವಾಗಿರುವುದನ್ನೇ ಸನಾತನ ಅಂತ ಹೇಳ್ತಾರೆ. ಈ ಎರಡೂ ವಿಶೇಷಣಗಳೊಂದಿಗೆ ಪುರುಷ ಶಬ್ದದ ಪ್ರಯೋಗ ಎಂದು ಅರ್ಜುನನು ಎಂದೂ ನಾಶವಾಗದೇ ಇರುವಂತಹ ಸಮಸ್ತ ಜಗತ್ತಿನ ಅರ್ಥ ಕರ್ತ ಸರ್ವಶಕ್ತಿವಂತ ಸಂಪೂರ್ಣ ವಿಕಾರಗಳಿಂದ ರಹಿತ ಸನಾತನ ಪರಮ ಪುರುಷ ಸಾಕ್ಷಾತ್ ಪರಮೇಶ್ವರನು ನೀನೇ ಆಗಿರುವೆ ಎಂದು ಹೇಳ್ತಾ ಇದ್ದಾರೆ. ಅವ್ಯಯ ಮತ್ತು ಸನಾತನ ವಿಶೇಷಗಳೊಂದಿಗೆ ಪುರುಷ ಶಬ್ದ ಇದರ ಪ್ರಯೋಗದ ಅಭಿಪ್ರಾಯ ಏನು ಅಂತ ಪ್ರಶ್ನೆ ಮಾಡ್ತಾ ಎಂದೂ ನಾಶವಾಗದೇ ಇರೋದನ್ನೇ ಅವ್ಯಯ ಅಂತ ಹೇಳ್ತಾರೆ. ಅವ್ಯಯ ಅಂದ್ರೆ ಆ ವ್ಯಯ, ವ್ಯಯ ಅಂದ್ರೆ ಖರ್ಚು ಅಥವಾ ಹೇಳ್ತೇವೆ ಬದಲಾವಣೆ. ಆ ವ್ಯಯ ಎಂದಿಗೂ ನಾಶವಾಗದೇ ಇರತಕ್ಕಂಥದ್ದು ಅದನ್ನೇ ಸನಾತನ ಅಂದ್ರೇನು? ಪುರಾಣ ಪುರಿ ಅಪಿ ನವ, ಎಂದೂ ನಾಶವಾಗದಿರುವುದನ್ನ ಅವ್ಯಯ ಅಂತ ಹೇಳ್ತಾರೆ. ಹಾಗೂ ಎಂದೆಂದಿನಿಂದಲೂ ಇರುವ ಮತ್ತು ಸದಾ ಏಕರಸವಾಗಿರುವುದನ್ನ, ಯಾವಾಗಲೂ ಇರತಕ್ಕಂಥ ಯಾವಾಗಲೂ ಏಕರಸವಾಗಿರುವುದನ್ನ ಸನಾತನ ಅಂತ ಹೇಳ್ತಾರೆ. ಈ ಎರಡೂ ವಿಶೇಷಣಗಳೊಂದಿಗೆ ಪುರುಷ ಶಬ್ದದ ಪ್ರಯೋಗ ಇದು. ಎರಡು ವಿಶೇಷಗಳಿಂದ ಪುರುಷದ ಪ್ರಯೋಗ ಮಾಡಿ ಅರ್ಜುನ ಎಂದೂ ನಾಶವಾಗದಿರುವಂತಹ ಸಮಸ್ತ ಜಗತ್ತಿನ ಅರ್ಥ
ಎಂದೂ ನಾಶ ಆಗದೆ ಇರ್ತಕ್ಕಂಥ ಸಮಸ್ತ ಜಗತ್ತಿನ ಅರ್ಥ ಕರ್ತ ಸರ್ವಶಕ್ತಿವಂತ. ಈ ಅರ್ಥ ಕರ್ತ ಸರ್ವಶಕ್ತಿವಂತ ಪದಗಳು ಅನೇಕ ಸರಿ ಇಲ್ಲಿ ನಾವು ಪುನರಾವರ್ತನೆ ಮಾಡಿದ್ದೇವೆ. ಇದ್ರ ಬಗ್ಗೆ ವಿಶೇಷ ವ್ಯಾಖ್ಯಾನ ಇರೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿದೆ. ಸಂಪೂರ್ಣ ವಿಕಾರಗಳಿಂದ ರಹಿತ, ಯಾವುದೇ ವಿಕಾರ ಇಲ್ಲ. ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ ಭಕ್ಷ್ಯತೆ ವಿನಶ್ಯತಿ, ಇವೆಲ್ಲ ಕೂಡ ಷಡ್ ಭಾವ ವಿಕಾರಗಳು. ಇವೆಲ್ಲ ಜಗತ್ತಿಗೆ ವರ್ತಿಸ್ತಾವೆ ವಿನಃ ಪರಮಾತ್ಮರಿಗೆ ಇವೆಲ್ಲ ವರ್ತಿಸುವುದಿಲ್ಲ. ಪರಮಾತ್ಮರಿಗೆ ಇವೆಲ್ಲ ಅನ್ವಯವಾಗುವುದಿಲ್ಲ. ಹಾಗಾಗಿ ಸಮಸ್ತ ಜಗತ್ತಿನ ಕರ್ತ ಸರ್ವಶಕ್ತಿವಂತ, ಸಂಪೂರ್ಣ ವಿಕಾರಗಳಿಂದ ರಹಿತ, ಯಾವುದೇ ವಿಕಾರಗಳಿಲ್ಲ. ಸನಾತನ ಪರಮ ಪುರುಷ ಸಾಕ್ಷಾತ್ ಪರಮೇಶ್ವರನು. ಸನಾತನ ಪುರುಷ ಸಾಕ್ಷಾತ್ ಪರಮೇಶ್ವರನ ನೀನೇ ಆಗಿರುವೆ. ಇವೆಲ್ಲ ನೋಡ್ತಾ ಇದ್ರೆ ಆ ಸನಾತನ ಪರಮ ಪುರುಷ ನೀವೇ ಆಗಿದ್ದೀರಿ ಅಂತ ಅನಿಸ್ತಾ ಇದೆ ಕೃಷ್ಣ. ಅನಾದಿ ಮಧ್ಯಾಂತಮನಂತ ವೀರ್ಯಮನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತ್ತೇಜಸಾ ವಿಶ್ವಮಿದಂ ತಪಂತಂ. ಅನಾದಿ ಮಧ್ಯಾಂತಮನಂತ ವೀರ್ಯಮನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ತ್ವಾಂ ಅನಾದಿ ಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ದೀಪ್ತ ಹುತಾಶ ವಕ್ತ್ರಂ ಸ್ವತೇಜಸಾ ಇದಂ ವಿಶ್ವಂ ತಪಂತಂ ಪಶ್ಯಾಮಿ. ತ್ವಾಂ ನಿನ್ನನ್ನ, ಅನಾದಿ ಮಧ್ಯಾಂತ ಆದಿ ಅಂತ್ಯ ಮತ್ತು ಮಧ್ಯದಿಂದ ರಹಿತನಾಗಿ, ನಿನ್ನನ್ನ ಆದಿ ಅಂತ್ಯ ಮಧ್ಯದಿಂದ ರಹಿತನಾಗಿ ಅನಂತ ವೀರ್ಯ ಅನಂತ ಸಾಮರ್ಥ್ಯಯುಕ್ತನಾಗಿ. ವೀರ ಶಬ್ದ ಇಲ್ಲಿ ಸಾಮರ್ಥ್ಯಕ್ಕೆ ಪರಿಚಯ, ದ್ಯೋತಕ. ಅನಂತ ಸಾಮರ್ಥ್ಯಯುಕ್ತನಾಗಿ ಅನಂತ ಬಾಹುಂ ಅನಂತ ಬಾಹುಗಳನ್ನ ಹೊಂದಿದವನಾಗಿ ಶಶಿ ಸೂರ್ಯ ನೇತ್ರಂ ಚಂದ್ರ ಸೂರ್ಯ ರೂಪವಾದ ನೇತ್ರಗಳುಳ್ಳವನಾಗಿ ದೀಪ್ತ ಹುತಾಶ ವಕ್ತ್ರಂ ಪ್ರಜ್ವಲಿತ ಅಗ್ನಿ ರೂಪವಾದ ಮುಖಗಳುಳ್ಳವನಾಗಿ ಮತ್ತು ಸ್ವತೇಜಸ ನಿನ್ನ ತೇಜಸ್ಸಿನಿಂದ ಇದಂ ಈ ವಿಶ್ವಂ ಈ ಜಗತ್ತನ್ನ ತಪಂತಂ ಬೆಳಗುವನಾಗಿ ಪಶ್ಯಾಮಿ ನೋಡ್ತಾ ಇದ್ದೇನೆ. ನಿನ್ನ ಆದಿ ಅಂತ್ಯ ಮತ್ತು ಮಧ್ಯದಿಂದ ರಹಿತನಾಗಿ ನಿನ್ನ ಆದಿ ಅಂತ್ಯ ಮಧ್ಯ ಇಲ್ಲೇ ಇರ್ತಕ್ಕಂಥವನು ಅಂತ ತಿಳ್ಕೊಂತ ಅನಂತ ಸಾಮರ್ಥ್ಯದಿಂದ ಕೂಡಿದವನಾಗಿ ನಿನ್ನ ಸಾಮರ್ಥ್ಯಕ್ಕೆ ಅನಂತ ವೀರ್ಯಂ, ಸಾಮರ್ಥ್ಯಕ್ಕೆ ಅನಂತ. ಸಾಮರ್ಥ್ಯ ಏನು ಅಂತ ನಾವು ಹೇಳಲಿಕ್ಕೆ ಅದನ್ನು ಊಹೆ ಮಾಡ್ಲಿಕ್ಕೆ ಆಗೋದು ಅಂತ ಅಷ್ಟು ಅನಂತ ಸಾಮರ್ಥ್ಯದಿಂದ ಕೂಡಿದವನಾಗಿ ಅನಂತ ಬಾಹುಗಳನ್ನ ಹೊಂದಿದವನಾಗಿ ಅನಂತ ನಿನ್ನ ಆದಿ ಅಂತ್ಯ ಮಧ್ಯದಿಂದ ರಹಿತ ಅನಂತ ಸಾಮರ್ಥ್ಯ ಅನಂತ ಬಾಹುಗಳನ್ನ ಹೊಂದಿದವನಾಗಿ ಸೂರ್ಯ ಚಂದ್ರ ರೂಪವಾದ ನೇತ್ರಗಳುಳ್ಳವನಾಗಿ. ಪರಮಾತ್ಮನ ಸೂರ್ಯಚಂದ್ರರೇ ಅವರ ನೇತ್ರಗಳಾಗಿ ನಮ್ಮ ಶರೀರದಲ್ಲಿ ಕೂಡ ಹೇಳ್ತಾರೆ ಸೂರ್ಯನಾಡಿ ಚಂದ್ರನಾಡಿ. ಅದೇ ರೀತಿ ಚಕ್ಷುಹು ಕಣ್ಣುಗಳಿಗೆ ಸೂರ್ಯಚಂದ್ರರು ಅಧಿಷ್ಠಾನ ದೇವತೆಗಳು ಕೂಡ ಅಂತ ಹೇಳ್ತಾರೆ. ಸೂರ್ಯನ ಬೆಳಕನ್ನ ಮಾತ್ರನೇ ಕಣ್ಣು ನೋಡಬಲ್ಲದು, ಮತ್ತೆ ನೋಡ್ಲಿಕ್ಕೆ ಆಗಲ್ಲ. ಬೆಳಕನ್ನು ಮಾತ್ರ ನೋಡುವಂತ ಶಕ್ತಿ ಇದೆ. ಅದು ಸೂರ್ಯನ ಬೆಳಕು ಬಂದು
ಎಲ್ಲಿ? ಪ್ರಪಂಚದ ಮೇಲೆ, ವಸ್ತುಗಳ ಮೇಲೆ. ಅದರ ಪ್ರತಿಫಲನ ಆದ್ರೇನೆ ಕಣ್ಣು ನೋಡುತ್ತದೆ, ಇಲ್ಲಾಂದ್ರೆ ಇಲ್ಲ. ಅದೇ ಸ್ವಾಮಿ ಟಾರ್ಚ್ ಇದೆ ಅಲ್ವಾ, ದೀಪ ಇದೆ ಅಲ್ವಾ, ಅಂದ್ರೆ ಅವೆಲ್ಲ ಕೂಡ ಅಗ್ನಿ ಕೂಡ ಸೂರ್ಯನ ಅಂಶವೇ. ಸೂರ್ಯನ ಅಂಶ ಅಗ್ನಿ. ಅದೇ ವಿದ್ಯುತ್ ಆಗಿರ್ಬೋದು, ಅವೆಲ್ಲ ಸೂರ್ಯನ ಸಂಬಂಧಪಟ್ಟ ವಿಷಯ. ನಾವು ಹೇಳ್ಕೊಡ್ಬೋದು. ಈಗ ಇಟ್ಟಿಗೆ ಮಾಡಿದ್ದಾವೆ, ಮಣ್ಣು ಮಾಡಿದ್ಯಾರು ಅಂತ. ಇಟ್ಟಿಗೆ ತಯಾರು ಮಾಡಿದ್ಯಾರು? ನಾವು ಮಾಡಿದ್ದು. ಮತ್ತೆ ಮಣ್ಣು ಯಾರ್ದು ಅಂದ್ರೆ ಭೂಮಿದೆ ಅಲ್ವೇ. ಇಟ್ಟಿಗೆ ನಮ್ದೊಂದು ಸೀಲ್ ಹಾಕೊಂಡ್ರು, ಮಣ್ಣು ಯಾರ್ದೊಂದು ಪ್ರಶ್ನೆ ಬಂದಾಗ, ಹಾಗೆ ನಾವು ಉಪಯೋಗಿಸ್ತಕ್ಕಂಥ ಇವತ್ತಿನ ಟಾರ್ಚ್ ಆಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಇವೆಲ್ಲ ಕೂಡ ಯಾರ್ದು ಅಂತಂದ್ರೆ ಅದು ಪರಮಾತ್ಮ ಸಂಬಂಧಪಟ್ಟರು. ಅದನ್ನ ಹೇಳ್ತಾರೆ ಕಂಡು ಹಿಡಿದ ಅಂತ. ವಿದ್ಯುತ್ ಶಕ್ತಿಯನ್ನು ಕಂಡು ಹಿಡಿದರು. ಗ್ರಹಗಳನ್ನ ಕಂಡು ಹಿಡಿಯುವುದು, ತಯಾರು ಮಾಡುವುದು, ಎರಡು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದು. ಕಂಡು ಹಿಡಿದ ಅಂತಂದ್ರೆ ಇರೋದನ್ನೇ ಕಂಡು ಹಿಡಿತಾನೆ ವಿನಃ ಇಲ್ಲದೆ ಇರೋವನ್ನ ಕಂಡು ಹಿಡಿಯಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ವಿಜ್ಞಾನಿಗಳು ಅಂಡಮಾನ್ ನಿಕೋಬಾರ್ ಆ ಪಕ್ಕದಲ್ಲಿರುವ ಕೆಲವೊಂದು ಪ್ರದೇಶದಲ್ಲಿ ವಿಶೇಷವಾದ ತೈಲ ನಿಕ್ಷೇಪವನ್ನ ಕಂಡು ಹಿಡಿದಿದ್ದಾರೆ. ಅರ್ಥ ಏನು? ಈಗಾಗಲೇ ಇದೆ, ಇವರನ್ನು ನೋಡಿದ್ದಾರೆ ಅಷ್ಟೇ. ಅಂದ್ರೆ ಇವ್ರಿಗೂ ಕಂಡು ಹಿಡಿಯಕ್ಕೆ ಮೊದಲಿಲ್ವಾ ಅಂತಂದ್ರೆ ಆವಾಗ್ಲೂ ಇದೆ. ಅಂಡಮಾನ್ ನಿಕೋಬಾರ್ ಆ ದ್ವೀಪದ ಪ್ರಾಂತ್ಯದಲ್ಲಿ ವಿಶೇಷವಾದ ಕಲಿ ಇದು ಅನ್ನೋ ತೈಲ ನಿಕ್ಷೇಪವನ್ನ ಪರಿಶೋಧನೆ ಮಾಡಿ ಕಂಡುಹಿಡಿದಿದ್ದಾರೆ. ಅಂದ್ರೇನು ಗೊತ್ತಿಲ್ಲ ನಮ್ಗೆ ಎಷ್ಟು ಸಾವಿರ ವರ್ಷಗಳ ತೈಲ ನಿಕ್ಷೇಪ ಇತ್ತು. ಯಾರು ನೋಡಿದ್ದಾರೆ? ಭೂಮಿಯಲ್ಲಿ ಬಂಗಾರದ ಗಣಿಯಿಂದ ಕಂಡುಹಿಡಿದಿದ್ದಾರೆ ಅಂತ ಹೇಳ್ತೀವಿ. ತಯಾರು ಮಾಡಿದ್ದಾರೆ ಅಂತ ಹೇಳಿಕ್ ಸಾಧ್ಯ ಇದೆಯಾ? ವಿಜ್ಞಾನಿಗಳು ಅಂಡಮಾನ್ ನಿಕೋಬಾರ್ ಪಕ್ಕದಲ್ಲಿ ತೈಲ ನಿಕ್ಷೇಪವನ್ನು ತಯಾರು ಮಾಡಿದ್ದಾರೆ ಅಂತ ಎಲ್ಲಾದ್ರೂ ಹೇಳ್ತಾರೆ? ತಯಾರು ಮಾಡಲಿಕ್ಕೆ ನಮ್ಮ ಹತ್ರ ಏನಿದೆ ಅಂತ. ಈಗ ವಿಜ್ಞಾನಿಗಳ ಪ್ರಕಾರ ಸಾವಿರಾರು ವರ್ಷಗಳ ಹಿಂದೆ ಭೂಕಂಪ ಆಗಿ ಪಶುಗಳು, ಪ್ರಾಣಿ ಪಕ್ಷಿಗಳು, ಮರಗಿಡ ಎಲ್ಲ ಒಳಗೋದ್ವು. ಅವು ಸಾವಿರಾರು ವರ್ಷ ಕುಳಿತು ಅವೇ ಕ್ರೂಡ್ ಆಯಿಲ್ ಆಗಿ, ಅದೇ ಇಂಧನವಾಗಿ, ಅದೇ ಪೆಟ್ರೋಲ್ ಆಗಿ, ಡೀಸೆಲ್ ಆಗಿ ಈಗ ಬರ್ತಾ ಇದೆ ಅಂತ ಹೇಳ್ತಾರೆ. ಅದೆಲ್ಲ ನಿಕ್ಷೇಪಗಳು. ಅದನ್ನ ಕಂಡಿಡಿದಿದ್ದಾರೆ ಅಷ್ಟೇ, ಅದನ್ನ ತಯಾರು ಮಾಡಿಲ್ಲ. ಅದು ಪ್ರಾಸೆಸ್ ಆಗ್ಬೇಕು ಅಂತ ಯಾರಿಗೂ ಗೊತ್ತಿದೆ? ನಮ್ಗೇನು ಗೊತ್ತು? ಅದು ಕ್ರೂಡ್ ಆಯಿಲ್ ಹೇಗಾಗ್ಬೇಕು ಅಂತ ನಮ್ಗೇನು ಗೊತ್ತಿದೆ? ಇರೋದನ್ನ ಕಂಡುಹಿಡಿತೀವಿ ಅಷ್ಟೇ. ಹಾಗಾಗಿ ಕಂಡುಹಿಡಿದೇ ಬೇರೆ, ತಯಾರು ಮಾಡೋದು ಬೇರೆ. ಪ್ರಪಂಚದ ಎಲ್ಲ ಕಂಡುಹಿಡಿದಿದೆ, ತಯಾರು ಮಾಡಿದ್ದೇ ಇಲ್ಲ. ಒಂದನ್ನ ಇಟ್ಟಿಗೆಯಾಗಿ ಹೇಗೆ ತಯಾರು ಮಾಡ್ಬೇಕು ಅಂತ ತಂದುಕೊಂಡ್ರು. ಅರ್ಥಾತ್ ಮೊನ್ನೆ ಅದು ತಂದುಕೊಂಡು ಮಾತ್ರಕ್ಕೆ ಅದು ನಮ್ಮ ಸ್ವಂತದ್ದ ಇಲ್ಲ. ಮಣ್ಣನ್ನೇ ಇಟ್ಟಿಗೆ ಅಂತೀವಿ. ಇಟ್ಟಿಗೆ ಅಂದಾಗ ಸ್ಪೆಷಲ್ ಇರುತ್ತೆ. ಅದ್ರಲ್ಲಿ ಮಣ್ಣು ಬಿಟ್ಟು ಇಟ್ಟಿಗೆ ಇದೆಯಾ? ನೀವ್ ಇಟ್ಟಿಗೆ ಅಂತಂದ್ರು ಅದು ಮಣ್ಣಂದ್ರು ಮಣ್ಣೆ. ಹಾಗೆ ಇಲ್ಲಿ ಶಶಿ ಸೂರ್ಯ ನೇತ್ರಂ, ಸೂರ್ಯಚಂದ್ರ ಅಂದ್ರೆ ಏನು? ಸೂರ್ಯನ ಅಂಶವೇ ಇವೆಲ್ಲ ಕೂಡ. ವಿದ್ಯುತ್ ಶಕ್ತಿ ಆಗ್ಲಿ, ನಾವು ಬಳಸೋ ಟಾರ್ಚ್ ಆಗ್ಲಿ, ದೀಪ ಆಗ್ಲಿ, ಇವೆಲ್ಲ ಕೂಡ ಪಂಚಭೂತಗಳಿಗೆ ಒಂದು ಅಂತರ್ಗತವಾಗಿ ಬರ್ತದೆ. ಅಗ್ನಿಯ ಅಂತರ್ಗತವಾಗಿ ನಮ್ಮ ವಿದ್ಯುತ್ ಶಕ್ತಿ ಆಗಿರ್ಬೋದು, ದೀಪ ಆಗಿರ್ಬೋದು, ಇವೆಲ್ಲ ಕೂಡ ಪ್ರಜ್ವಲಿತ ಅಗ್ನಿ ರೂಪಿ ಮುಖವನ್ನಾಗಿ, ಪ್ರಜ್ವಲಿತ ಅಗ್ನಿ ರೂಪಿ ಮುಖ, ಮುಖಗಳಿಂದ ಬೆಂಕಿ ಜ್ವಾಲೆಗಳು ಬರ್ತಾ ಇದ್ದಾವೆ. ಮತ್ತು ನಿನ್ನ ತೇಜಸ್ಸಿನಿಂದ ಈ ಸಂಪೂರ್ಣ ಜಗತ್ತನ್ನು ಬೆಳಗುವುದಾಗಿ, ನಿನ್ನ ತೇಜಸ್ಸಿನಿಂದ ಈ ಸಂಪೂರ್ಣ ಜಗತ್ತು ಬೆಳಗ್ತಾ ಇದೆ. ಈ ರೀತಿ ನಾನು ನಿಮ್ಮನ್ನ ನೋಡ್ತಾ ಇದ್ದೇನೆ. ಅಂದ್ರೆ ಇನ್ನು ಜಗತ್ತಿಗೆ ಸ್ವತಃ ಬೆಳಗುವಂತ ಶಕ್ತಿ ಇಲ್ಲ. ಈಗ ಭೂಮಿಗೆ ಸ್ವತಃ ಪ್ರಕಾಶ ಮಾಡುವ ಶಕ್ತಿ ಇದೆಯಾ? ಅದು ಇಲ್ಲ. ಮತ್ತೇನು?
ಸೂರ್ಯನ ಪ್ರಕಾಶದಿಂದಲೇ ಪ್ರಕಾಶಕ್ಕೆ ಒಳಪಡ್ತಾನೆ ಭೂಮಿ. ಹಾಗೆ ಜಗತ್ತು ಅಂತಕ್ಕದ್ದು ಸ್ವತಃ ಬೆಳಗುವಂತ ಶಕ್ತಿ ಇಲ್ಲ. ಹಾಗಾಗಿ ನಿನ್ನಿಂದಲೇ ಈ ಜಗತ್ತೆಲ್ಲ ಕೊಡಲು, ನಿನ್ನ ತೇಜಸ್ಸಿನಿಂದಲೇ ಈ ಜಗತ್ತನ್ನು ಬೆಳಗುವನಾಗಿ, ಅಂದ್ರೆ ನಿನ್ನೆ ತೇಜದ ಬೆಳಕೆ ಈ ಜಗತ್ತಿಗೆ ಬೆಳಕಾಗಿ ನಾನು ಇದನ್ನ ನೋಡ್ತಾ ಇದ್ದೇನೆ ಕೃಷ್ಣ ಅಂತ ಹೇಳಿ ಅರ್ಜುನ್ ಹೇಳ್ತಾ ಇದ್ದಾರೆ. ಹ 16ನೇ ಶ್ಲೋಕದಲ್ಲಿ ಅರ್ಜುನನು ನಾನು ನಿನ್ನ ಆದಿ ಮಧ್ಯ ಮತ್ತು ಅಂತ್ಯವನ್ನು ನೋಡ್ತಾ ಇಲ್ಲ ಎಂದು ಹೇಳಿದ್ದ. ಮತ್ತೆ ಇಲ್ಲಿ ನಾನು ನಿನ್ನನ್ನ ಆದಿ ಮಧ್ಯ ಮತ್ತು ಅಂತ್ಯರಹಿತನಾಗಿ ನೋಡ್ತಾ ಇದ್ದೇನೆ ಎಂಬ ಮಾತಿನಿಂದ ಪುನರುಕ್ತಿಯಂತಹ ದೋಷ ಕಂಡು ಬರ್ತಾ ಇದೆ. ಆದ್ರಿಂದ ಇದರ ಭಾವ ಏನು ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಜುನ. 16ನೇ ಶ್ಲೋಕದಲ್ಲಿ ನಿನ್ನ ಆದಿ ಮಧ್ಯ ಅಂತ್ಯವನ್ನು ನಾನು ನೋಡ್ತಾ ಇಲ್ಲ ಅಂತ ಹೇಳ್ದ. ಚೆನ್ನಾಗಿದೆ. ಮತ್ತೆ ಇಲ್ಲೇನ್ ಹೇಳ್ದ? ನಾನು ನಿನ್ನನ್ನ ಆದಿ ಮಧ್ಯ ಮತ್ತು ಅಂತ್ಯದಿಂದ ರಹಿತನಾಗಿ ನೋಡ್ತಾ ಇದ್ದೀನಿ. ಅಲ್ಲೇನೋ ನಿನ್ನ ಆದಿ ಏನೋ ಅಂತ್ಯ ಮಧ್ಯ ಅನ್ನೋದು ಗೊತ್ತಾಗ್ತಾರೆ ಅಂತ. ಇಲ್ಲಿ ಆದಿ ಮಧ್ಯ ಅಂತ ರಹಿತ ಅಂತ ನಾನು ನೋಡ್ತಾ ಇದ್ದೇನೆ ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ಇದರಿಂದ ಏನಾಗ್ತದೆ? ಪುನರುಕ್ತಿಯಂತಹ ದೋಷವು ಕಂಡು ಬರ್ತಾ ಇದೆ. ಪುನರುಕ್ತಿ ಅಂದ್ರೆ ಹೇಳಿದ್ದಾನೆ ಮತ್ತೆ ಹೇಳ್ತಾ ಇದ್ದೇನೆ. ಅಲ್ಲೇನು ಹಂಗೆ ಹೇಳ್ದ? ಇಲ್ಲೇನೋ ಆದಿ ಅದ್ಯಾಂತ ಮಧ್ಯ ರಹಿತ ಅಂತ ನಾನು ನೋಡಿದೀನಿ ಅಂತಂದ. ಮೊದಲಿಗೆ ಏನಂದ? ಇನ್ನು ಆದಿ ಏನೋ ಮಧ್ಯ ಏನೋ ಅಂತ್ಯ ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದ. ಈಗ ಏನ್ ಹೇಳ್ತಾ ಇದ್ದಾನೆ? ಇದು ಆದ್ಯಂತ ರಹಿತವಾಗಿ ನೋಡ್ತಾ ಇದ್ದೀನಿ, ಇಲ್ಲ ಅಂತ ಈಗ ನೋಡ್ತಾ ಇದ್ದೇನೆ. ಈ ಮಾತಿನಿಂದ ಪುನರುಕ್ತಿ ದೋಷ ಹೇಳಿದ್ದನ್ನು ಮತ್ತೆ ಹೇಳ್ದಂಗೆ ಆಯ್ತು. ಏನಪ್ಪ ಇದ್ರ ಭಾವ ಅಂತ ಹೇಳ್ತಾ, ಅಲ್ಲಿ ಅರ್ಜುನನು ಭಗವಂತನ ವಿರಾಟ್ ರೂಪವನ್ನು ಅಸೀಮವೆಂದು ತಿಳಿಸಿದ್ದಾನೆ. ಯಾಕೆ ಮತ್ತು ಇಲ್ಲಿ ಅದನ್ನ ಉತ್ಪತ್ತಿ ಮೊದಲಾದ 6 ವಿಕಾರಗಳಿಂದ ರಹಿತವಾದ ನಿತ್ಯವೆಂದು ತೆಗೆದಿದ್ದಾನೆ. ಆದ್ರಿಂದ ಪುನರುಕ್ತಿ ದೋಷವು ಬರುವುದಿಲ್ಲ. ಇದರ ಅರ್ಥ ಆದಿ ಶಬ್ದವು ಉತ್ಪತ್ತಿ ರೂಪಿ ವಿಕಾರದ ಮಧ್ಯೆ, ಉತ್ಪತ್ತಿ ಮತ್ತು ವಿನಾಶದ ಮಧ್ಯದಲ್ಲಾಗುವ ಸ್ಥಿತಿ, ವೃದ್ಧಿ, ಕ್ಷಯ ಮತ್ತು ಪರಿಣಾಮ, ಈ 4 ಭಾವವಿಕಾರಗಳ ಮತ್ತು ಶಬ್ದವು ವಿನಾಶರೂಪಿ ವಿಕಾರದ ವಾಚಿಕವಾಗಿದೆ. ಇವು 3 ಇಲ್ಲದಿರುವವನನ್ನ ಅನಾದಿ ಮಧ್ಯ ಅಂತ ಎಂದು ಹೇಳ್ತಾರೆ. ಆದ್ರಿಂದ ಇಲ್ಲಿ ಅರ್ಜುನನ ಮಾತಿನ ಮಾತು ನಾನು ನಿನ್ನನ್ನ ಉತ್ಪತ್ತಿ ಮೊದಲಾದ 6 ಭಾವವಿಕಾರಗಳಿಂದ ಸರ್ವತಾ ರಹಿತನಾಗಿ ನೋಡ್ತಾ ಇದ್ದೇನೆ ಎಂಬ ಈ ಪ್ರಕಾರದ ತಿಳ್ಕೋಬೇಕು. ಹೇಳ್ತೇನೆ. ಅದರ 6ನೇ ಶ್ಲೋಕದಲ್ಲಿ ನಾನು ನಿನ್ನ ಆದಿ ಮಧ್ಯ ಅಂತ್ಯವನ್ನು ನೋಡ್ತಾ ಇಲ್ಲ ಎಂದು ಹೇಳಿದ್ದಾನೆ. ಹೌದು. ಮತ್ತಿಲ್ಲಿ ನಾನು ನಿನ್ನನ್ನ ಆದಿ ಮಧ್ಯ ಮತ್ತು ಅಂತ್ಯದಿಂದ ರಹಿತನಾಗಿ ನೋಡ್ತಾ ಇದ್ದೀನಿ. ಅಲ್ಲಿ ಹಂಗೆ ಹೇಳ್ದ, ಇಲ್ಲಿ ಹಿಂಗೆ ಹೇಳ್ತಾ ಇದ್ದಾನೆ. ಇದು ಪುನರುಕ್ತಿ ದೋಷ ಅಲ್ವಾ ಅಂತ ಹೇಳಿದ್ರೆ, ಪುನರುಕ್ತಿ ದೋಷ ಏನಲ್ವಾ? ಹೇಗೆ? ಈ ಅರ್ಜುನ ಭಗವಂತನ ವಿರಾಟ್ ರೂಪವನ್ನು ಅಸೀಮ ಎಂದು ತಿಳಿಸಿದ್ದಾನೆ. ಇಲ್ಲಿ 16ನೇ ಶ್ಲೋಕದಲ್ಲಿ ಇದು ಅದಕ್ಕೆ ಸೀಮೆ ಇಲ್ಲ. ಅದಂತ ನನ್ನ ನೋಡ್ತಾ ಇದ್ದೀನಿ, ನಿಮ್ಮ ಆದಿ ಇಲ್ಲ ಮಧ್ಯ ಇಲ್ಲ ಅಂತೆಲ್ಲ ನೋಡ್ತಾ ಇಲ್ಲ ಅಂತ. ಮತ್ತು ಅದನ್ನ ಉತ್ಪತ್ತಿ ಮುಂತಾದ 6 ವಿಕಾರಗಳಿಂದ ರಹಿತವಾದ 6 ವಿಕಾರಗಳು ಯಾವುದು? ಅಸ್ಥಿ, ಜಾಯತೆ, ವರ್ಧತೆ,
ವಿಪರಿಣಾಮತೆ, ಅಪಕ್ಷೀಯತೆ, ವಿನಶ್ಯತೆ. ಇದು 6 ಭಾವ ವಿಕಾರಗಳು. ಇದನ್ನ ಯಾಸ್ಕ ಮುನಿಗಳು ಈ 6 ಭಾವ ವಿಕಾರಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಇವು ಜ್ಞಾಪಕ ಇಟ್ಕೊಂಡ್ರೆ ಒಳ್ಳೆಯದು. ಈ ವಿಕಾರಗಳೆಲ್ಲ ಕೂಡ ಎಲ್ಲಕ್ಕೂ ಅನ್ವಯ ಆಗುತ್ತೆ. ನಮ್ಮ ಶರೀರಕ್ಕೆ, ಪ್ರಪಂಚಕ್ಕೆ, ಪ್ರತಿಯೊಂದು ವಸ್ತುವಿಗೂ ಅನ್ವಯ ಆಗ್ತಾ ಇವೆಲ್ಲ. ವಿಕಾರಗಳೇನು? ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಾಮತೆ, ಅಪಕ್ತೆ, ವಿನಶ್ಯತಿ. ಒಂದು ಅಸ್ಥಿ ಇದೆ, ಇರೋದೇ ಹುಟ್ತಾ ಇದೆ, ಇಲ್ಲದೆ ಇರುತ್ತದೇನೋ ಇಲ್ಲ. ನಾವು ಕೂಡ ಅಷ್ಟೇ. ಒಬ್ಬ ವ್ಯಕ್ತಿ ಹುಟ್ಟಿದ ಯಾವಾಗ ಹೇಳ್ತೀರಿ? ಹುಟ್ಟಿದ ಅಂತ ಯಾವಾಗ ಹೇಳ್ತೀರಿ? ಅವನು ತಾಯಿ ಹೊಟ್ಟೆಯಿಂದ ಹೊರಗೆ ಬಂದ್ರೆ ಹುಟ್ಟಿದಂತೆ. ಮೊದಲೇ ತಾಯಿ ಇಲ್ವಾ ಒಳಗಡೆ? ತಾಯಿ ಹೊಟ್ಟೆಯಲ್ಲಿ ಇದಾನಿಲ್ವ? ಇದಾನೆ. ಮತ್ತೆ ಆವಾಗ ಯಾಕೆ ಇಲ್ಲ ಇದಾನೆ ಅಂತ ಹೇಳಲ್ಲ ನೀವು? ಹುಟ್ಟಿದ್ರೇನೆ ಬಂದ ಅಂತ ಲೆಕ್ಕ. ಕಾಣದೇ ಇದ್ದಾನೆ. ಅದಕ್ಕೂ ಮೊದಲು ಇದ್ದಾನೆ ಸೂಕ್ಷ್ಮ ರೂಪವಾಗಿ, ಅದಕ್ಕೂ ಮೊದಲು ಸೂಕ್ಷ್ಮ ರೂಪವಾಗಿದ್ದಾನೆ, ಅದಕ್ಕೂ ಮೊದಲಾಗಿ ರೂಪವಾಗಿದ್ದಾನೆ, ಅನ್ನ ರೂಪವಾಗಿದ್ದಾನೆ, ಮಳೆ ರೂಪದಲ್ಲಿದ್ದಾನೆ. ಹೀಗೆಂದು ಹೇಳ್ಕೊಂಡ್ರೆ ಇದಾನೆ ಒಟ್ಟಲ್ಲಿ. ಆದ್ರೆ ವ್ಯಕ್ತವಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ, ಇದಾನೆ. ಮತ್ತೆ ನಿಧಾನವಾಗಿ ವ್ಯಕ್ತವಾಗ್ತಾನೆ. ಅದಕ್ಕೆ ಮೊದಲು ಅವ್ಯಕ್ತವಾಗಿ ಇದಾನೆ, ಜೀವ ರೂಪವಾಗಿದ್ದಾನೆ. ಮತ್ತೆ ಮಳೆ ರೂಪವಾಗಿ, ಅನ್ನ ರೂಪವಾಗಿ, ರಕ್ತ, ಮಾಂಸ, ಮಜ್ಜ, ವೀರ್ಯ ರೂಪವಾಗಿ, ಮತ್ತೆ ಎಲ್ಲಿ ಹೋಗ್ಬೇಕಲ್ಲ ಸೇರಿ ಅಲ್ಲಿಂದ. ಕೇವಲ ಮನುಷ್ಯ ಮಾತ್ರ ಅಲ್ಲ, ಎಲ್ಲಾ ಪ್ರಾಣಿಗಳು ಮತ್ತೆ ಶರೀರವನ್ನು ಪಡ್ಕೊಂಡು ಇಲ್ಲಿಂದ ಜಾಯತೆ ಅಂದ್ರೆ ಹುಟ್ತಾ ಇದೆ. ಮೊದ್ಲಿದ್ದಾನೆ, ಅವ್ಯಕ್ತವಾಗಿದ್ದಾನೆ, ನಮಗ್ ಕಣ್ಣಿ ಕಾಣಿಸಲ್ಲ, ಅಷ್ಟು ಕಿಲ್ಲ ಅಂತೆಲ್ಲ ಇದ್ದಾನೆ. ಆಮೇಲೆ ಜಾಯತೆ ಹುಟ್ತಾ ಇದ್ದಾನೆ, ಒಂದು ಶರೀರ ತಗೊಂಡು ಬರ್ತಾ ಇದೆ. ಹುಟ್ಟಿದ ಸುಮ್ಮನೆ ವರ್ಧತೆ, ಬೆಳಿತಾನೆ, ಚೆನ್ನಾಗಿ ಬೆಳಿತಾನೆ. ಎಲ್ಲ ಹುಡುಗ ಇದ್ದ, ನೀವು ಒಳ್ಳೆ ಯುವಕನಾದ. ವಿಪರಿಣಾಮತೆ ಮತ್ತೆ ಪರಿಣಾಮವನ್ನು ಪಡಿತಾರೆ. ಪರಿಣಾಮ ಏನು? ನೋಡ್ತಾ ಸ್ವಲ್ಪ ಕೂದಲು ಬೆಳಗಾಯ್ತು, ಸಣ್ಣಗಿದ್ದವನು ದೊಡ್ಡವನಾದ. ಮೊದ್ಲು ದೊಡ್ಡವನಿದ್ದವನು ದಷ್ಟಪುಷ್ಟವಾದ. ಆಮೇಲೆ ಏನು ಬದಲಾವಣೆ ಕೊಟ್ಟ ಮತ್ತು ಅಪಕ್ಷೀಯತೆ ಮತ್ತೆ ಬಾಡ್ಲಿಕ್ಕೆ ಶುರುವಾದ. ಬಾಡೋದೇನು? ಒಂದು 30 ವರ್ಷ ಆದ್ಮೇಲೆ ಆಮೇಲೆ ಇನ್ನು ಬಾಡೋದೆ, ಇನ್ನೇನು ಬೆಳಗೋದೇನಿಲ್ಲ ಇನ್ನು. ಯಾಕೆ? ಆಯ್ತು 35 ವರ್ಷ ಆಯ್ತು ಅಂದ್ರೆ ಅರ್ಧ ಆಯುಷ ಆಗೋಯ್ತು, ಸ್ವಲ್ಪ ಹೆಚ್ಚು. ಇನ್ನು ಅಪಕ್ಷೀಯತೆ ಅಂದ್ರೆ ಸೂರ್ಯ ಬಂದ ಬೆಳಗ್ಗೆ, ಸ್ವಲ್ಪ ನೋಡ್ಲಿಕ್ಕೆ ಆನಂದ. ಮಧ್ಯಾಹ್ನ ಆಯ್ತು, ಈಗ 2 ಗಂಟೆ ಆಯ್ತು, 3 ಗಂಟೆ ಆಯ್ತು, 4 ಗಂಟೆ. ಇನ್ನು ಸೂರ್ಯದ ಅಸ್ತಮದ ಸಮಯ ಆಸನ್ನವಾಗ್ತಾ ಇದೆ. ಇನ್ನು ಸ್ವಲ್ಪ ಸೂರ್ಯ ಮುಳುಗ್ತಾನೆ. ಹಾಗೇನೆ ಷಡ್ಭಾವ ವಿಕಾರಗಳು, ಅಸ್ಥಿ ಆಯ್ತು, ಹುಟ್ಟಿದ್ದಾಯ್ತು, ಬೆಳೆದಿದ್ದಾಯ್ತು, ಪರಿಣಾಮಗಳೆಲ್ಲ ಆಯ್ತು. ಆಮೇಲೆ ಅಪಕ್ಷೀಯತೆ, ಬಾಡ್ತದೆ, ಕೂದಲು ಬೆಳ್ಳಗಾಗ್ತದೆ, ಕಣ್ಣು ಮಂಕಾಗ್ತದೆ, ಕಿವಿ ಮಂದಾಗ್ತದೆ, ಚರ್ಮ ಸುಕ್ಕು ಬರ್ಲಿಕ್ಕೆ ಶುರುವಾಗ್ತದೆ, ಸಾಮರ್ಥ್ಯ ಕುಂದಲಿಕ್ಕೆ ಶುರುವಾಗ್ತದೆ. ಇದು ಅಪಕ್ಷೀಯತೆ. ಇದು ಕೇವಲ ಮನುಷ್ಯ ಮಾತ್ರ ಅಲ್ಲ, ಎಲ್ಲ ಪ್ರಾಣಿಗಳು ಅಷ್ಟೇ ಅಲ್ಲ, ಜಡ ವಸ್ತುಗಳ ಸಹಿತ. ಒಂದು ವಾಹನ ಖರೀದಿ ಮಾಡಿರ್ತೀರಿ ನೀವು, ಅದೇನು 100 ವರ್ಷ ಹಂಗೆ ಇರ್ತದೆ ಅಂದ್ರೆ ಇಲ್ಲ, ಸಣ್ಣ ಪುಟ್ಟ ಏನೆಲ್ಲ ಹೋಗ್ತಾನೆ ಇರ್ತಾರೆ. ಎಷ್ಟು ಸಂರಕ್ಷಣೆ ಮಾಡಿದೆ ಅದು ಅಲ್ಲ, ಕಿಲುಬು ತಿಂದು ಇನ್ನೇನು ಏನು ಒಟ್ಟಲ್ಲಿ ನಾಶ ಆಗ್ತಾನೆ ಇರ್ತಾನೆ. ಅದು ಪ್ರಪಂಚಕ್ಕೆ ಇರ್ತಕ್ಕಂಥ 6 ವಿಕಾರಗಳಿವೆಲ್ಲ. ಅದು ಯಾವುದೇ ವಸ್ತು ಆಗಿದೆ. ಅಸ್ಥಿ, ಜಾಯತೆ, ವರ್ಧತೆ, ಪರಿಣಾಮತೆ, ಅಪಕ್ಷೀಯತೆ. ಕೊನೆಗೇನು? ವಿನಶ್ಯತಿ, ನಾಶ ಆಗ್ತದೆ. ಹಾಗಾಗಿ ಈ 6 ವಿಕಾರಗಳು ಅರ್ಜುನನಲ್ಲಿ ಭಗವಂತನ ವಿರಾಟ್ ರೂಪವನ್ನ ಅಸೀಮ ಅಂತ ಹೇಳಿದ್ದಾನೆ. ಮತ್ತು ಇಲ್ಲಿ ಅದನ್ನ ಉತ್ಪತ್ತಿ ಮೊದಲಾದ 6 ವಿಕಾರಗಳಿಂದ ರಹಿತನಾಗಿ, ಉತ್ಪತ್ತಿ ಮೊದಲಾದ
6 ವಿಕಾರಗಳು ಷಡ್ಭಾವ ವಿಕಾರ ರಹಿತನಾಗಿ ನಿತ್ಯವೆಂದು ತಿಳಿದಿದ್ದಾನೆ. ಅಂದ್ರೆ ಏನು, ಇಲ್ಲಿ ಭಗವಂತನ ವಿರಾಟ್ ರೂಪವನ್ನು ಅಸೀಮ ಅಂತ ತಿಳಿತಾ ಇದ್ದೀವಿ ಮತ್ತು ಅದನ್ನ ಉತ್ಪತ್ತಿ ಮೊದಲಾದ 6 ವಿಕಾರಗಳಿಂದ ಯಾವುದೇ ವಿಕಾರಗಳ ಪರಮಾತ್ಮನಲ್ಲಿ ಅಂತ ತಿಳಿಸಿದ್ದಾನೆ. ಅದರಿಂದ ಉದುರಿತ ದೋಷ ಬರೋದಿಲ್ಲ. ಅರ್ಜುನ ಹೇಳಿದ ಸರಿನೇ ಇದೆ. ಇದನ್ನ ಹೇಳಿದ್ದನ್ನೇ ಮತ್ತೆ ಹೇಳಿದಾರೆ, ಇಲ್ಲ ಹೇಳಿದ್ದಾರೆ, ಹೇಳಿಲ್ಲ. ಉದುರಿತ ದೋಷ ಏನು ಇಲ್ಲ. ಅಂದ್ರೆ ನಮಗೆ ಅಂತ ಅನಿಸಬಹುದೇನೋ, ಪಾಠಕರಿಗೆ ಆ ರೀತಿ ಭಾವನೆ ಬರಬಹುದೇನೋ ಅಂತೇಳಿ ವ್ಯಾಖ್ಯಾನಕಾರರನ್ನ ಮೊದಲೇ ಇದು ಪುನರುಕ್ತಿ ದೋಷ ಏನು ಅಲ್ಲ. ಮೊದಲು ಕೇಳಿದ ಪ್ರಶ್ನೆ ಈಗ ಕೇಳಿದ ಪ್ರಶ್ನೆಗೂ ಬೇರೆ ಬೇರೆ ಅರ್ಥ ಇದೆ. ಇದರ ಅರ್ಥವು ಆದಿ ಶಬ್ದವು ಉತ್ಪತ್ತಿ ರೂಪಿ ವಿಕಾರದ ಮಧ್ಯ, ಉತ್ಪತ್ತಿ ಮತ್ತು ವಿನಾಶದ ಮಧ್ಯದಲ್ಲಾಗ್ತಕ್ಕಂಥ ಇದರರ್ಥ ಆದಿ ಶಬ್ದ ಉತ್ಪತ್ತಿ ರೂಪಿ ವಿಕಾರದ, ಉತ್ಪತ್ತಿ ರೂಪ ವಿಕಾರ ಜಾಯತೆ ಅಂತ ಹೇಳ್ತೀವಲ್ಲ, ಅದು ಉತ್ಪತ್ತಿ. ಮಧ್ಯ ಉತ್ಪತ್ತಿ ಮತ್ತು ವಿನಾಶದ ಮಧ್ಯದಲ್ಲಾಗ್ತಕ್ಕಂಥ ಏನು ಸ್ಥಿತಿ, ವೃದ್ಧಿ, ಕ್ಷಯ ಮತ್ತು ಪರಿಣಾಮಗಳು ಹೇಳ್ಕೊಡೋಲ್ಲ. ಅಸ್ಥಿ, ಜಾಯತೆ, ವರ್ಧತೆ, ಪರಿಣಾಮತೆ, ಅಪಕ್ಷಯತೆ, ಅದನ್ನೇ ಪರ್ಯಾಯವಾದ ಶಬ್ದಗಳಲ್ಲಿ ಹೇಳ್ತಿದ್ದಾರೆ. ಈ 4 ಭಾವ ವಿಕಾರಗಳು ಮತ್ತು ಅಂತಹ ಶಬ್ದವು ವಿನಾಶ ರೂಪಿ ವಿಕಾರದ ವಾಚಿಕವಾಗಿದೆ. ಇಲ್ಲಿ ಸ್ಥಿತಿ, ವೃದ್ಧಿ, ಕ್ಷಯ ಈ 4 ಭಾವ ವಿಕಾರಗಳು ಮತ್ತು ಅಂತ ಶಬ್ದ ವಿನಾಶ ರೂಪಿ, ಅಲ್ಲಿ ಷಡ್ಭಾವ ವಿಕಾರಗಳು, ಇಲ್ಲಿ ಸ್ಥಿತಿ, ವೃದ್ಧಿ, ಕ್ಷಯ, ಪರಿಣಾಮ ಇವೆ, ಅವೆಲ್ಲ ಒಂದೇ ಮಾತು ಅಂತ. ಈ ಭಾವ ವಿಕಾರಗಳು ಮತ್ತು ಅಂತ ಶಬ್ದವು ವಿನಾಶ ರೂಪಿ ವಿಕಾರದ ವಾಚಿಕವಾಗಿದೆ. ಭಾವ ಶಬ್ದ, ಈ ಶಬ್ದ ಏನಿದೆ ಅಂತ ಶಬ್ದ, ಇದು ವಿನಾಶ ರೂಪಿ ವಿಕಾರದ ವಾಚಿಕವಾಗಿದೆ. ಈ 3 ಇಲ್ಲದಿರುವವನನ್ನ ಅನಾದಿ ಮಧ್ಯ ಅಂತ ಹೇಳ್ತಾರೆ. ನೋಡಿ, ಈ 3 ಯಾರಿಗಿಲ್ಲವು ಅವರನ್ನೇ ಅನಾದಿ ಮಧ್ಯ ಅಂತ. ಏನು, ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ್ಯ ಇಲ್ಲ. ನೋಡಿ, ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ್ಯ ಇಲ್ಲ. ಯಾಕೆ? ಅಲ್ಲೇ ಷಡ್ಭಾವ ವಿಕಾರ ರಹಿತವಾಗಿದ್ದಾನೆ. ಮೊದಲನೇದು. ಎರಡನೇದು ಸ್ಥಿತಿ, ವೃದ್ಧಿ, ಕ್ಷಯ ಮತ್ತು ಪರಿಣಾಮ. ಮಧ್ಯ ಉತ್ಪತ್ತಿ ವಿನಾಶದ ಮಧ್ಯದಲ್ಲಾಗ್ತಕ್ಕಂಥದ್ದು ಸ್ಥಿತಿ, ವೃದ್ಧಿ, ಕ್ಷಯ ಮತ್ತು ಪರಿಣಾಮ. ಈ 4 ಭಾವ ವಿಕಾರಗಳ ಮತ್ತು ಅಂತ ಶಬ್ದ ವಿನಾಶ ರೂಪಿ ವಿಕಾರದ ವಾಚಕ ಇದು. ಈ 3 ಇಲ್ಲದಿರುವ ಕಾರಣ ಮಧ್ಯೆ ಆದಿ ಇಲ್ಲ, ಮಧ್ಯ ಇಲ್ಲ, ಅಂತ ಇಲ್ಲ. ಹಾಗಾಗಿ ಅವರನ್ನ ಅನಾದಿ ಮಧ್ಯ ಅಂತ. ಆದಿ, ಮಧ್ಯ, ಆದಿ ಅಂತ ಯಾವುದೂ ಇಲ್ಲ. ಆದ್ರಿಂದ ಇಲ್ಲಿ ಅರ್ಜುನನ ಮಾತಿನ ಭಾವವನ್ನ, ನಾನು ನಿನ್ನನ್ನ ಉತ್ಪತ್ತಿ ಮೊದಲಾದ 6 ಭಾವ ವಿಕಾರಗಳಿಂದ ಸರ್ವದಾ ರಹಿತನಾಗಿ ನೋಡ್ತಾ ಇದ್ದಾನೆ. ಇಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ನಾನ್ ನಿಮ್ಮನ್ನ 6 ಉತ್ಪತ್ತಿ ಮೊದಲಾದ ಅಸ್ಥಿ, ಜಾಯತೆ, ಪರಿಣಾಮತೆ, ಅಪಕ್ಷಯತೆ, ವಿನಶ್ಯತೆ ಇತಿ ಷಡ್ಭಾವ ವಿಕಾರೈ ಯುಕ್ತಂ ವ್ಯಕ್ತತ್ವ ಸ್ಥೂಲ ಶರೀರಂ. ಈ 6 ಭಾವ ವಿಕಾರಗಳಿಂದ ಸರ್ವದಾ ರಹಿತನಾಗಿ ನೋಡ್ತಾ ಇದ್ದೇನೆ ನಿಮ್ಮನ್ನ. ಸರ್ವದಾ ನೋಡ್ತಿದ್ದಾನೆ, 6 ಭಾವ ವಿಕಾರಗಳಿಂದ ರಹಿತನಾಗಿರುವಂತೆ ನೋಡ್ತಾ ಇದ್ದಾನೆ ಅನ್ನುವ ಮಾತನಲ್ಲಿ ಹೇಳಲಾಗಿದೆ. ಇನ್ನು ಅನಂತ ವೀರ್ಯಂ, ಇದರ ಭಾವ ಏನಪ್ಪಾ ಅಂತ ಹೇಳ್ತಾ, ವೀರ್ಯ ಶಬ್ದವು ಸಾಮರ್ಥ್ಯ, ಬಲ, ತೇಜ, ಶಕ್ತಿ ಮೊದಲಾದವುಗಳ ವಾಚಿಕವಾಗಿದೆ. ಯಾರ ವೀರ್ಯದ ಅಂತವಿಲ್ಲವೋ ಅವರನ್ನ ಅನಂತ ವೀರ್ಯ ಅಂತ ಹೇಳ್ತಾರೆ. ಇಲ್ಲಿ ಅರ್ಜುನನು ಭಗವಂತನನ್ನ ಅನಂತ ವೀರ್ಯ ಎಂದು ಹೇಳಿ, ನಿನ್ನ ಬಲ, ವೀರ್ಯ, ಸಾಮರ್ಥ್ಯ ಮತ್ತು ತೇಜದ ಯಾವ ಸೇವೆಯೂ ಇಲ್ಲ ಎಂಬ ಭಾವವನ್ನ ಪ್ರದರ್ಶಿಸಿದ್ದಾನೆ. ಅನಂತ ವೀರ್ಯ, ಇದರ ಭಾವ ಏನು ಅಂತ ಹೇಳ್ತಾ, ವೀರ್ಯ ಶಬ್ದ ಸಾಮರ್ಥ್ಯ, ಬಲ, ತೇಜ ಮತ್ತು ಶಕ್ತಿ ಮೊದಲಾದವುಗಳ ವಾಚಕ. ಇಲ್ಲಿ ವೀರ್ಯ ಶಬ್ದಕ್ಕೆ ಅರ್ಥ ಏನಪ್ಪಾ ಅಂದ್ರೆ, ಸಾಮರ್ಥ್ಯ, ಬಲ, ತೇಜ, ಶಕ್ತಿ ಇವುಗಳನ್ನು ವೀರ್ಯ ಶಬ್ದದಿಂದ
ವೀರ್ಯ ಶಬ್ದ ಸಾಮರ್ಥ್ಯ, ಬಲ, ತೇಜ ಮತ್ತು ಶಕ್ತಿ ಮೊದಲಾದವುಗಳ ವಾಚಕ. ಈ ವೀರ್ಯ ಶಬ್ದ ಸಾಮರ್ಥ್ಯ, ಬಲ, ತೇಜ, ಶಕ್ತಿ ಇವುಗಳ ವಾಚಕ. ಯಾರ ವೀರ್ಯದ ಅಂತವಿಲ್ಲವೋ ಅವನನ್ನ ಅನಂತ ವೀರ್ಯ ಅಂದ್ರೆ, ಯಾರ ಶಕ್ತಿ, ಸಾಮರ್ಥ್ಯ, ಬಲ, ತೇಜ, ಶಕ್ತಿ ಇವುಗಳಿಗೆ ಅಂತ್ಯ ಇದ್ರೆ ಇಲ್ಲ. ಅವರ ಸಾಮರ್ಥ್ಯ ಆಗಿರ್ಬೋದು, ಅವರ ಬಲ ಆಗಿರ್ಬೋದು, ಇವುಗಳಿಗೆ ಏನು ಅಂತ್ಯ ಇಲ್ಲ. ಅಂದ್ರೆ ಇಷ್ಟು ಅಂತ ಹೇಳಿಕ್ಕಾಗಲ್ಲ, ಅವ್ರ ಸಾಮರ್ಥ್ಯ ಅಂತ ಹೇಳಿಕ್ಕಾಗಲ್ಲ, ಅವ್ರ ಬಲ ಇಷ್ಟು ಅಂತ ಹೇಳಿಕ್ಕಾಗಲ್ಲ. ಇಷ್ಟು ಅಂತೇಳಿ ನಾವು ನಮ್ಮ ಹೇಳಲಿಕ್ಕೆ ಲೆಕ್ಕಾಡಲಿಕ್ಕೆ ಉತ್ತರ ಮಾಡ್ಲಿಕ್ಕೆ ಬರಲ್ಲ. ಅವನಲ್ಲಿ ಯಾರ ವೀರ್ಯ ಅಂತವಿಲ್ಲವೋ ಅವ್ರನ್ನೇ ಅನಂತ ವೀರ್ಯ ಅಂತ ಹೇಳ್ತಾರೆ. ಇಲ್ಲಿ ಅಂತ ಹೇಳ್ತಾರೆ ಭಗವಂತನ. ನಮಗೆ ಸ್ವಲ್ಪ ಕ್ಲಾರಿಟಿ ಇಲ್ಲ ಗುರು, ಸ್ಪಷ್ಟತೆ ಇಲ್ಲ. ಕರ್ ಅಂತ ಬರ್ತದೆ ಈಗ ಒಂದು 10 seconds ಇಂದ. ಹಾಗಿದೆ ಗುರು, ಹಾಗಿದೆ. ಈಗ ಸರಿ ಇದೆಯಾ ಸಂಬಂಧದಲ್ಲಿ? ಸರಿ ಇದೆ ಗುರು. ಇಲ್ಲ ಇನ್ನು ಸ್ವಲ್ಪ ಇನ್ನೊಂದು 5-10% ಆಗಿದೆ. ಇಲ್ಲಿ ವೀರ್ಯ ಶಬ್ದ ಸಾಮರ್ಥ್ಯ, ಬಲ, ತೇಜ ಮತ್ತು ಶಕ್ತಿ ಇವುಗಳ ವಾಚಕ. ಯಾರ ವೀರ್ಯದ ಅಂತ್ಯವಿಲ್ಲ ಅಂದ್ರೆ ಏನು, ಯಾರ ಸಾಮರ್ಥ್ಯ, ಬಲ, ತೇಜ, ಶಕ್ತಿ ಇವುಗಳಿಗೆ ಇಷ್ಟು ಅಂತ ಹೇಳಲಿಕ್ಕಾಗಲ್ಲ, ಅವರನ್ನ ಅನಂತ ವೀರ್ಯ ಅಂತ ಹೇಳ್ತಾರೆ. ಅರ್ಜುನನು ಅನಂತ ವೀರ್ಯ ಅಂತ ಹೇಳಿ, ನಿನ್ನ ಬಲ, ವೀರ್ಯ, ಸಾಮರ್ಥ್ಯ ಮತ್ತು ತೇಜದ ಯಾವ ಸೀಮೆಯೂ ಇಲ್ಲ ಎಂಬ ಅಂದ್ರೆ ಅದಕ್ಕೆ ಇಷ್ಟು ಅಂತ ಹೇಳಲಿಕ್ಕೆ ಬರಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಇನ್ನು ಅನಂತ ಬಾಹು, ಇದರ ಭಾವ ಏನು, ಅಪಾರ ಭುಜಗಳುಳ್ಳವನು ಅನಂತ ಬಾಹು ಎಂದು ಹೇಳುತ್ತಾರೆ. ಅಪಾರ. ಅದರಿಂದ ಅರ್ಜುನನು ನಿನ್ನ ಈ ವಿರಾಟ್ ರೂಪದಲ್ಲಿ ನಾನು ಯಾವ ಕಡೆ ನೋಡುತ್ತೇನೋ ಆ ಕಡೆಗೆ ನನಗೆ ಅಗಣಿತ ಭುಜಗಳು ಕಂಡು ಬರ್ತಾ ಇವೆ ಎಂಬುವನ್ನ ಹೇಳ್ತಾ ಇದ್ದಾನೆ ಅರ್ಜುನ. ಅನಂತ ಬಾಹು, ಬಾಹುಗಳು, ಭುಜಗಳು, ಬಾಹುಬಲ ಅಂತ ಹೇಳ್ತಾರಲ್ಲ, ಬಾಹುಬಲ, ಬಾಹುಬಲಿ ಅಲ್ಲ, ಬಾಹುಬಲ. ಅಪಾರವಾದ ಭುಜಗಳುಳ್ಳವನು ಅರ್ಥಾತ್ ಅನಂತ ಬಾಹು ಅಂತ ಹೇಳ್ತಾರೆ. ಇದರಿಂದ ಅರ್ಜುನ ಏನ್ ಹೇಳ್ತಿದ್ದಾನೆ, ನಿನ್ನ ಈ ವಿರಾಟ್ ರೂಪದಲ್ಲಿ ನಾನು ಯಾವ ರೂಪವನ್ನು ನೋಡ್ತಾ ಇದ್ದೀನಿ, ನಿಮ್ಮ ವಿಶ್ವರೂಪವನ್ನ, ಆ ರೂಪದಲ್ಲಿ ನಾನು ಯಾವ ಕಡೆ ನೋಡ್ಲಿ ಆ ಕಡೆಗೆ ನನಗೆ ಅಗಣಿತ ಭುಜಗಳು, ಅಂದ್ರೆ ಲೆಕ್ಕ ಮಾಡ್ಲಿಕ್ಕಾಗಲ್ಲ ಅಷ್ಟು ಭುಜಗಳು ಕಂಡು ಬರ್ತಾ ಇವೆ ಅನ್ನೋ ಭಾವನೆಯಲ್ಲಿ ತೋರಿಸಿದ್ದಾನೆ. ಆ ವಿಶ್ವರೂಪಕ್ಕೆ ಸಂಬಂಧಪಟ್ಟಂತೆ ಒಂದು ಫೋಟೋ ಇದೆ ನೋಡಿ, ಚೆನ್ನಾಗಿದೆ ವಿಶ್ವರೂಪ. ಇಲ್ಲಿ ಹಿಂದೆನೆ ಬಂತ ಫೋಟೋ ಅದು. ಆ ವಿಶ್ವರೂಪ ಇದೆ. ಮುಂದೆ ಬರುವಂತ ಕೆಲವು ಸಂಬಂಧಪಟ್ಟ ಎಲ್ಲ ಫೋಟೋಗಳು ಒಂದ್ ಕಡೆ ಹಾಕಿದ್ದಾರೆ. ಪೇಜ್ ನಂಬರ್ 480ಕ್ಕೆ ಮುಂದೆ ನೋಡಿ, ಎಲ್ಲ ಕಲರ್ ಫೋಟೋ ಇದೆ, 1, 2, 3, 480 ಮುಂದೆ. ಎಷ್ಟಂದ್ರೆ ಅನಂತ ಭುಜಗಳು. ಅಲ್ಲೇನೇನು ಎಲ್ಲ ಏನು ಬರೀತಾರಲ್ವಾ, ಇದೆಲ್ಲ ಹೇಗೆ ಬರೆದ್ರು,
ಅವರೇ ನೋಡಿದ್ರ ಅಂತಂದ್ರೆ ನೋಡಿದವ್ರು ಬರ್ದಿದ್ದಾರೆ ಅಂತಲ್ಲ, ಮತ್ತೆ ಅಲ್ಲಿ ಯಾವ ರೂಪದ ವರ್ಣನೆಯನ್ನ ಮಾಡಿದರೆ ಅದನ್ನ ಆಧಾರವಾಗಿ ಇಟ್ಕೊಂಡು ಹೀಗಿರ್ಬೋದು ಅಂತ. ಈಗ ಅರ್ಜುನ ನಿನ್ನ ರೂಪ ಹೀಗಿದೆ ಹಾಗಿದೆ ಅಂತ ಹೇಳಿದ್ದಾನೆ ಅಷ್ಟೇ ವಿನಃ ಫೋಟೋ ತೆಗೆದ ಫೋಟೋ ಹಾಕಿದ್ದಾನೆ ಏನು? ಯಾಕೆ ಅವತ್ತಿಗೆ ಫೋಟೋ ತೆಗಿಲಿಕ್ಕೆ ಬಹುಶಃ ಅಂತ ಕಾಣುತ್ತೆ. ಆದ್ರೆ ವರ್ಣನೆ ಮಾಡಿದ್ದಾನೆ. ಆ ವರ್ಣನೆ ಆಧಾರದ ಮೇಲೆ ಅದನ್ನ ಆಧಾರವಾಗಿ ಇಟ್ಕೊಂಡು ನಂತರ ಕಾಲದಲ್ಲಿ ಬುದ್ಧಿವಂತರಾದವರನ್ನು ಹೀಗಿರ್ಬೋದು ಅಂತ ಹೇಳಿ ನೋಡಿ. ಬೇಕಾರೆ ಒಂದ್ಸರಿ ಫೋಟೋ ನೋಡಿ, ಯಾರ ಹತ್ರ ಪುಸ್ತಕ ಇದೆ. 480 81 82 83 484ನೇ ಪುಟ ವಿಶ್ವರೂಪದ. ಅಲ್ಲಿ ನೋಡಿ, ಆ ಕಡೆ ಈ ಕಡೆ ಅನಂತ ಮುಖಗಳಾಗಿರ್ಬೋದು, ಭುಜಗಳಾಗಿರ್ಬೋದು, ಅನಂತ ಕೈಗಳು, ನೇತ್ರಗಳು ನೋಡಿ. ಬ್ರಹ್ಮದೇವ ಒಳಗಡೆ ಇದ್ದಾನೆ, ಶಿವ ಕೂಡ ಒಳಗಡೆ ಇದ್ದಾನೆ, ಮತ್ತು ನಾರದ ಕೂಡ ಇದ್ದಾನೆ. ಕೆಲವರು ಹೇಗೆ ಬೀಳ್ತಾ ಇದ್ದಾರೆ, ಕೆಲವರು ಆ ಬಾಯಿ ಒಳಗೆ ಪ್ರವೇಶ ಮಾಡ್ತಿದ್ದಾರೆ, ಕೆಲವರು ಆಹಾಕಾರದಿಂದ ಒದ್ದಾಡ್ತಾ ಇದ್ದಾರೆ. ಅರ್ಜುನ ಅದೇ ರಥದಲ್ಲಿ ನಿಂತು ಕೆಳಗಡೆ ಕುದುರೆ ಇದಾವೆ ಹಾಗೆ ನೋಡ್ತಾ ಇದ್ದಾನೆ. ಪರಮಾತ್ಮ ಹೀಗೆ ಮುಂದೆ ಆಕಾಶದ ಎತ್ತರಕ್ಕೆ ನಿಂತಿದ್ದಾನೆ. ಒಂದ್ ಕಡೆ ಅಗ್ನಿ, ಒಂದ್ ಕಡೆ ವಾಯು ಮುಖಗಳಿಂದ ಹೊರ ಬರ್ತಾ ಇದೆ. ಕೆಲವರು ಆ ಬಾಯಿಂದ ಪ್ರವೇಶ ಮಾಡ್ತಿದ್ದಾರೆ ಮೃತ್ಯು ರೂಪವಾಗಿ. ಮೃತ್ಯು ಸರ್ವ ಹರಶ್ಚಾಹ, ನಾನೇ ಮೃತ್ಯು ರೂಪದಿಂದ ಎಲ್ಲವನ್ನ ಹರಣ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ್ರಲ್ಲ ಹಿಂದೆ. ಕೆಲವರು ಭಯಕಂಪಿತರಾಗಿ ಒದ್ದಾಡ್ತಾ ಇದ್ದಾರೆ. ಇದೆಲ್ಲವನ್ನ ನೋಡಿ, ಒಂದು ತೇಜೋ ಪ್ರಕಾಶಮಾನವಾಗಿರ್ತಕ್ಕಂಥ ಇದರಲ್ಲಿ ಪರಮಾತ್ಮ ಹೇಗೆ ತನ್ನ ರೂಪವನ್ನು ತೋರಿಸ್ತಾ ಇದ್ದಾನೆ ಅರ್ಜುನನಿಗೆ. ಹಾಗೆ ಸ್ವಲ್ಪ ಮನಸ್ಸಿಟ್ಟು ನೋಡಿ ಹೇಗಿದೆ ಅಂತ. ಕೈಯಲ್ಲಿ ಆಯುಧಗಳನ್ನ ಇಟ್ಕೊಂಡಿದ್ದಾನೆ. ಒಂದ್ ಕೈಯಲ್ಲಿ ತಾವರೆ ಪುಷ್ಪ, ಗದೆ, ಖಡ್ಗ, ಈಟಿ, ಬಾಣ ಎಲ್ಲ ಇದೆ. ತ್ರಿಶೂಲ ಕೂಡ ಇದೆ, ನಾಗ. ಒಂದ್ ಕಡೆ ಪಾಶ ಕೂಡ ಇದೆ, ನೋಡಿದ್ದೀರಾ? ಯಾವನು ಕೂಡ ನನ್ನ ಸ್ವರೂಪ ಅಂತ ಹೇಳಿದ್ರೆ ಅಪಾರ ಭುಜಗಳುಳ್ಳವನು ಅನಂತ ಬಾಹು ಅಂತ ಹೇಳ್ತಾರೆ. ಇದರಿಂದ ಅರ್ಜುನನು ನಿನ್ನ ಈ ವಿರಾಟ್ ರೂಪದಲ್ಲಿ ನಾನು ಯಾವ ಕಡೆ ನೋಡ್ತೇನೋ ಆ ಕಡೆಗೆ ನನಗೆ ಅಗಣಿತ, ಅಂದ್ರೆ ಗಣನೆ ಮಾಡ್ಲಿಕ್ಕೆ ಸಾಧ್ಯವಾಗದಷ್ಟು, ಅಗಣಿತ ಗಣನೆ ಮಾಡ್ಲಿಕ್ಕೆ ಅಂದ್ರೆ ಎಣಿಕೆ ಮಾಡ್ಲಿಕ್ಕೆ ಸಾಧ್ಯವಾಗದಷ್ಟು ಭುಜಗಳು ಕಂಡು ಬರ್ತಾ ಇದಾವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ. ಇನ್ನು ಶಶಿ ಸೂರ್ಯ ನೇತ್ರಂ, ಇದರಿಂದ ಅರ್ಜುನನು ಚಂದ್ರ ಮತ್ತು ಸೂರ್ಯರನ್ನ ನಾನು ನಿನ್ನ 2 ಕಣ್ಣುಗಳ ಸ್ಥಾನದಲ್ಲಿ ನೋಡ್ತಾ ಇದ್ದೇನೆ ಎಂಬ ಭಾವವನ್ನು ತೋರ್ಪಡಿಸಿದ್ದಾನೆ. ನನ್ನ ಈ ವಿರಾಟ್ ರೂಪದಲ್ಲಿ ನನಗೆ ಎಲ್ಲಾ ಕಡೆಗೂ ನಿನ್ನ ಅಸಂಖ್ಯ ಮುಖಗಳು ಕಂಡು ಬರ್ತಾ ಇವೆ. ಅದರಲ್ಲಿ ಯಾವ ನಿನ್ನ ಪ್ರಧಾನ ಮುಖವಿದೆಯೋ ಆ ಮುಖದಲ್ಲಿ ಕಣ್ಣುಗಳ ಸ್ಥಾನದಲ್ಲಿ ನಾನು ಸೂರ್ಯ ಮತ್ತು ಚಂದ್ರರನ್ನು ನೋಡ್ತಾ ಇದ್ದೇನೆ. ಸೂರ್ಯ ಚಂದ್ರರನ್ನೇ ನೇತ್ರಗಳನ್ನಾಗಿ ಉಳ್ಳವನು. ಅವನು ಹೆಂಗಿರ್ಬೋದು ನೋಡಿ. ಸೂರ್ಯ ಚಂದ್ರನ್ನೇ ತನ್ನ ನೇತ್ರಗಳಾಗಿ ಇರಬೇಕಾದ್ರೆ ಅದೆಂತ ಶಕ್ತಿ ಸಾಮರ್ಥ್ಯ ಇರಬೇಕು, ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಸೂರ್ಯನನ್ನ ಅಂತಂದು. ಅಂತ ಸೂರ್ಯ ಚಂದ್ರನನ್ನೇ ತನ್ನ ನೇತ್ರಗಳಾಗಿ ಇರುವಂತವನು. ಚಂದ್ರ ಮತ್ತು ಸೂರ್ಯನನ್ನ ನಾನು ನಿನ್ನ 2 ಕಣ್ಣುಗಳ ಸ್ಥಾನದಲ್ಲಿ ನೋಡ್ತಾ ಇದ್ದೀನಿ. ಆ ಸೂರ್ಯ ಚಂದ್ರನೇ ನಿಮ್ಮ 2 ಕಣ್ಣುಗಳು, ಆ ರೀತಿ ಕಾಣಿಸ್ತಾ ಇದ್ದೀನಿ ಅನ್ನೋ ಭಾವನೆ ತೋರ್ಪಡಿಸ್ತಾ ಇದ್ದಾನೆ. ನಿನ್ನ ಈ ವಿರಾಟ್ ರೂಪದಲ್ಲಿ ನನಗೆ ಯಾವ ಕಡೆಗೂ ನಿನ್ನ ಅಸಂಖ್ಯ ಮುಖಗಳು ಕಂಡು ಬರ್ತಾ, ಎಲ್ಲಾ ಕಡೆ ನಿನ್ನ ಅಸಂಖ್ಯ ಮುಖಗಳು ಕಂಡು ಬರ್ತಾ ಇದೆ. ಅಂದ್ರೇನು? ನಿನ್ನ ಮುಖ ಅದರಲ್ಲಿ ಯಾವ ನಿನ್ನ ಪ್ರಧಾನ ಮುಖವಿದೆಯೋ ಆ ಮುಖದಲ್ಲಿ ಕಣ್ಣುಗಳ ಸ್ಥಾನ, ಅಂದ್ರೆ ನೀ ಎಲ್ಲಾ ಕಡೆ ನಿನ್ನ ಮುಖ ಕಂಡು ಬರ್ತಾ ಇದೆ. ಆದ್ರೆ ಪ್ರಧಾನ ಮುಖ ಮುಂದೆ ಫ್ರಂಟ್ ಅಲ್ಲಿ ಇದೆಯಲ್ಲ ಮುಖ, ಆ ಸ್ಥಾನದಲ್ಲಿ
ಕಣ್ಣುಗಳ ಸ್ಥಾನದಲ್ಲಿ ನಾನು ಸೂರ್ಯ ಮತ್ತು ಚಂದ್ರನನ್ನು ಪ್ರಜ್ವಲಿತ ಅಗ್ನಿಯನ್ನ ದೀಪ್ತ ಹುತಾಶ ಅಂತ ಹೇಳ್ತಾರೆ. ಪ್ರಜ್ವಲಿತ ಅಗ್ನಿ, ಹುತಾಶ ಅನ್ನೋದು ಅಗ್ನಿ ಹೆಸರು. ಇಲ್ಲಿ ಹುತಾಶ ಅಗ್ನಿ ಅಂದ್ರೆ ಪ್ರಜ್ವಲಿತ ಅಗ್ನಿಯನ್ನ ದೀಪ್ತ ಹುತಾಶ ಅಂತ ಹೇಳ್ತಾರೆ. ದೀಪ್ತ ಹುತಾಶ ಅಂದ್ರೆ ಏನು? ಪ್ರಜ್ವಲವಾಗಿರ್ತಕ್ಕಂಥ ದೀಪ್ತ ಹುತಾಶ. ಆ ಪ್ರಜ್ವಲಿತ ಅಗ್ನಿಯಂತೆ ಪ್ರಕಾಶಮಾನ ಮತ್ತು ತೇಜ ಪೂರ್ಣ ಮುಖವುಳ್ಳವನು. ಯಾವ ರೀತಿ ಪ್ರಕಾಶಮಾನವಾದ ದೀಪ್ತವಾದ ಅಗ್ನಿ ಇರುವಂತೆ ಮತ್ತು ತೇಜಪೂರ್ಣ. ಈ ಪ್ರಕಾಶ ಅಗ್ನಿಯ ಪ್ರಕಾಶ ಅಲ್ಲ, ತೇಜಸ್ಸು. ಅಂದ್ರೇನು? ಒಳ್ಳೆ ತೇಜಸ್ಸಿನಿಂದ ಕೂಡಿರ್ತಕ್ಕಂಥ, ಅಂದ್ರೆ ಅಗ್ನಿಯ ಪ್ರಕಾಶದಂತೆ ಪ್ರಕಾಶಮಾನವಾಗಿರ್ತಕ್ಕಂಥ ಮುಖ ಇರುವವನು. ದೀಪ್ತ ಹುತಾಶ ವಕ್ರ ಅಂತ ಹೇಳ್ತಾರೆ. ಅಂತವರಿಗೇನೆ ದೀಪ್ತ ಹುತಾಶ ವಕ್ರ ಅಂತ ಹೇಳ್ತಾರೆ. ಇದರಿಂದ ಅರ್ಜುನನು, ನಿನ್ನ ಪ್ರಧಾನ ಮುಖವನ್ನು ನಾನು ಎಲ್ಲಾ ಕಡೆಯಿಂದ ಪ್ರಜ್ವಲಿತ ಅಗ್ನಿಯಂತೆ, ನಿನ್ನ ಪ್ರಧಾನ ಮುಖ ಏನಿದೆ ಅದನ್ನ ಎಲ್ಲಾ ಕಡೆಯಿಂದ ಪ್ರಜ್ವಲಿತ ದೇದೀಪ್ಯಮಾನವಾಗಿರ್ತದ ಅಗ್ನಿಯಂತೆ ತೇಜ ಮತ್ತು ಪ್ರಕಾಶದಿಂದ ತೇಜ ಮತ್ತು ಪ್ರಕಾಶದಿಂದ ಯುಕ್ತವಾಗಿರ್ತಕ್ಕಂಥದನ್ನ ನಾನು ನೋಡ್ತಾ ಇದ್ದೇನೆ ಅನ್ನೋ ಭಾವನೆಯಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನು ನಿನ್ನ ತೇಜದಿಂದ ಜಗತ್ತನ್ನು ಬೆಳಗುವಂತೆ ನೋಡ್ತಾ ಇದ್ದೇನೆ. ನಿನ್ನ ತೇಜದಿಂದಲೇ ಈ ಜಗತ್ತು ಬೆಳಕಾಗ್ತಾ ಇದೆಯೇನು? ಯಾಕೆ? ಸೂರ್ಯ ಚಂದ್ರನ್ನೇ ನೇತ್ರಗಳನ್ನಾಗಿ ನೋಡಿದ ಅರ್ಜುನ ಮೊದಲೇ. ಇದರಿಂದ ಅರ್ಜುನ, ನಾನು ಯಾವ ವಿಶ್ವದಲ್ಲಿ ನಿಂತಿರುವೆನೋ ನೀನು ಅದನ್ನ ನನ್ನ ತೇಜದಿಂದ ಬೆಳಗಿಸುತ್ತಿರುವೆಯೋ ಎಂಬಂತೆ ನಾನು ತೋರುತ್ತಿದ್ದೆ ಎಂದು ಅರ್ಜುನನು ಹೇಳ್ತಾ ಇದ್ದಾನೆ. ನಿನ್ನ ತೇಜದಿಂದ ಜಗತ್ತನ್ನ ಬೆಳಗುತ್ತಿರುವಂತೆ ನೋಡ್ತಾ ಇದ್ದೇನೆ. ನಿನ್ನ ತೇಜದಿಂದ ನೀ ಜಗತ್ತನ್ನ ಬೆಳಗ್ತಾ ಇರುವಂತ ನೋಡ್ತಾ ಇದ್ದೇನೆ. ಏನಪ್ಪಾ ಆಗ್ತಾ ಇದ್ದೇನೆ? ಇದರಿಂದ ಅರ್ಜುನ, ನಾನು ಯಾವ ವಿಶ್ವದಲ್ಲಿ ನಿಂತಿರುವೆನು, ಯಾವ ವಿಶ್ವದಲ್ಲಿ ನಾನು ನಿಂತಿದ್ದೀನಿ, ನೀನು ಅದನ್ನ ನಿನ್ನ ತೇಜದಿಂದ ಬೆಳಗಿಸುತ್ತಿರುವೆಯೋ. ಯಾವ ಪ್ರಪಂಚದಲ್ಲಿ, ಯಾವ ಜಗತ್ತಲ್ಲಿ ನಾನು ನಿಂತಿದ್ದೀನಿ ಅದು ನಿನ್ನ ತೇಜಸ್ಸಿಂದ ಬೆಳಗಿಸುತ್ತಿರುವೆಯೋ ಎಂಬಂತೆ, ನಿನ್ನ ತೇಜಸ್ಸಿಂದ ಬೆಳೀತಾ ಇದೆಯಾ ಅನ್ನುವಂತೆ ನನಗೆ ತೋರುತ್ತಾ ಇದೆ ಅನ್ನೋದನ್ನೇ ಅರ್ಜುನಲ್ಲಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ನಾನು ಎಲ್ಲಿದ್ದೀನಿ ಆ ಜಗತ್ತು ಕೂಡ ಏನು ನಿನ್ನ ತೇಜಸ್ಸಿಂದ ಬೆಳಗ್ತಾ ಇದೆ ಅನ್ನುವಂತೆ ನನಗೆ ತೋರ್ತಾ ಇದೆ ಅನ್ನೋದನ್ನ ವಿಶ್ವರೂಪದ ದರ್ಶನದ ಹೇಗಿತ್ತು ವಿಶ್ವರೂಪ ದರ್ಶನ, ಹೇಗೆ ನೋಡಿದ ಅರ್ಜುನ ಎಲ್ಲವನ್ನ, ಅದನ್ನ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ. ಇನ್ನು ಕೂಡ ಮುಂದುವರಿಸ್ತಾನೆ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ಆಶಮ್ಮ ಇದ್ದೀರಾ? ಇಲ್ಲ, ಇರ್ಲಿ. ದ್ಯಾವಾ ಪೃಥಿವ್ಯೋ ಹರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ಮಹಾತ್ಮನ್, ಹೇ ಮಹಾತ್ಮನೆ, ಇದಂ ಈ ದ್ಯಾವಾ ಪೃಥಿವ್ಯೋ ಅನಂತಂ
ಸ್ವರ್ಗ ಮತ್ತು ಪೃಥ್ವಿಯ ನಡುವಿನ ಸಂಪೂರ್ಣ ಆಕಾಶ ಚ ಹಾಗೂ ಸರ್ವಾಹ ದಿಶಃ ಎಲ್ಲ ದಿಕ್ಕುಗಳು ಏಕೇನ ಒಬ್ಬನಾದ ತ್ವಯಾಹಿ ನಿನ್ನಿಂದಲೇ ವ್ಯಾಪ್ತಂ ಪರಿಪೂರ್ಣವಾಗಿವೆ. ತವ ನಿನ್ನ ಇದಂ ಈ ಅದ್ಭುತಂ ನಿನ್ನ ಇದಂ ಈ ಅದ್ಭುತಂ ಅಲೌಕಿಕವಾದ ಮತ್ತು ಉಗ್ರಂ ರೂಪಂ ಭಯಂಕರವಾದ ರೂಪವನ್ನ ದೃಷ್ಟ ನೋಡಿ ಲೋಕತ್ರಯಂ ಪ್ರವ್ಯತಿತಂ ಮೂರು ಲೋಕಗಳು ಕೂಡ ಭಯದಿಂದ ನಡುಗ್ತಾ ಇದ್ದಾವೆ. ನೋಡಿ, ಹೇ ಮಹಾತ್ಮ, ಓ ಮಹಾನ್ ಭಾವ, ಈ ಸ್ವರ್ಗ ಪೃಥ್ವಿ ನಡುವಿನ ಸಂಪೂರ್ಣ ಆಕಾಶ, ಈ ಸ್ವರ್ಗ ಪೃಥ್ವಿ ನಡುವಿನ ಸಂಪೂರ್ಣ ಆಕಾಶ ಹಾಗೂ ಎಲ್ಲಾ ದಿಕ್ಕುಗಳು ನಿನ್ನಿಂದಲೇ ಪರಿಪೂರ್ಣವಾಗಿವೆ. ಸ್ವರ್ಗ ಆಗಿರ್ಬೋದು, ಪೃಥ್ವಿ ಮತ್ತು ಅದ್ರ ನಡುವೆ ಇರತಕ್ಕಂತ ಎಲ್ಲಾ ಆಕಾಶ ದಿಕ್ಕು ಎಲ್ಲ ಕೂಡ ನಿನ್ನಿಂದಲೇ ಪೂರ್ಣವಾಗಿದ್ದಾವೆ. ನೀನಿಲ್ಲದೆ ಇರತಕ್ಕಂಥ ಜಾಗನೇ ಇಲ್ಲ. ಹಾಗೂ ನಿನ್ನ ಈ ಅಲೌಕಿಕವಾದ ಮತ್ತು ಭಯಂಕರವಾದ ರೂಪ, ನಿನ್ನ ರೂಪ ಹೇಗಿದೆ? ಅದು ಲೌಕಿಕವಾದ ಶರೀರ ಅಲ್ಲ, ಅದು ಅಲೌಕಿಕವಾಗಿರ್ತಕ್ಕಂಥ ರೂಪ ಮತ್ತು ನಮ್ಮಂತವರಿಗೆ ಭಯಂಕರವಾದ ರೂಪ. ಅದನ್ನ ನೋಡ್ಲಿಕ್ಕೆ ನಮಗೆ ಭಯ ಆಗ್ತದೆ. ಈಗ ಒಂದು ಕೈ, ಎರಡು ಕೈ, ಒಂದು ಮುಖ, ಎರಡು ಕಾಲ ಅಂದ್ರೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾರಾದ್ರೂ ನಮ್ಮಲ್ಲೇನೆ ಒಂದ್ 4 ತಲೆ, 8 ಕಾಲು, 8 ಕೈ ಇಟ್ಕೊಂಡ್ಬಂದ್ಬಿಟ್ರೆ ಭಯ ಆಗುತ್ತಿಲ್ಲ ಅವ್ರು ನೋಡಿ? ಆಗ್ತದೆ? ಇದೇನಪ್ಪ ವಿಚಿತ್ರ ಅಂತೇಳಿ, ಹೌದಾ? ಹಾಗೆ ಇಲ್ಲಿ ಕೂಡ ಅಷ್ಟೇನೆ ಅಲೌಕಿಕವಾದ ರೂಪ ಮತ್ತು ಭಯಂಕರವಾದ ರೂಪವನ್ನು ನೋಡಿ ಏನು ಮೂರು ಲೋಕಗಳು ಅತಿಯಾದ ಭಯದಿಂದ ನಡುತ್ತಾ ಇದ್ದಾವೆ. ಈ ಮೂರು ಲೋಕಗಳನ್ನ ಅತಿಯಾದ ಭಯದಿಂದ ನಡುತ್ತಾ ಇದೆಲ್ಲವನ್ನ ಅರ್ಜುನ ದರ್ಶನ ಮಾಡ್ತಾ ಇದ್ದಾನೆ. ಹೇಳ್ತಾ ಈ ಶ್ಲೋಕದ ತಾತ್ಪರ್ಯವೇನು ಅಂತ ಹೇಳ್ತಾ, ಮಹಾತ್ಮನ್ ಸಂಬೋಧನೆಯಿಂದ ಭಗವಂತನನ್ನ ಸಮಸ್ತ ವಿಶ್ವದ ಮಹಾನ್ ಆತ್ಮ ಎಂದು ಹೇಳಿ ಅರ್ಜುನನು, ನನ್ನ ಈ ವಿರಾಟ್ ರೂಪವು ಎಷ್ಟು ವಿಸ್ತೃತವಾಗಿದೆ ಎಂದರೆ ಸ್ವರ್ಗ ಮತ್ತು ಪೃಥ್ವಿ ಮಧ್ಯದ ಈ ಸಂಪೂರ್ಣ ಆಕಾಶ ಮುಕ್ತ ಎಲ್ಲ ದಿಕ್ಕುಗಳು ಅದರಿಂದ ವ್ಯಾಪ್ತವಾಗುತ್ತಿವೆ. ನಿನ್ನ ಈ ಸ್ವರೂಪವಿಲ್ಲದಿರುವ ಯಾವ ಸ್ಥಾನವೂ ನನಗೆ ಕಂಡು ಬರುವುದಿಲ್ಲ ಎಂದು ಹೇಳ್ತಾ ಇದ್ದಾನೆ. ಈ ಅದ್ಭುತ ಮತ್ತು ಉಗ್ರವಾದ ರೂಪವು ಸ್ವರ್ಗ, ಮರ್ತ್ಯ ಮತ್ತು ಅಂತರಿಕ್ಷ ಈ ಮೂರೂ ಲೋಕಗಳ ಜೀವಿಗಳು ಇದನ್ನು ನೋಡಿ ಭಯದಿಂದ ತ್ರಸ್ತ ಎಂದರೆ ಪೀಡಿತರಾಗುವಷ್ಟು ಭಯಂಕರವಾಗಿದೆ. ಅವರ ಸ್ಥಿತಿಯು ಅತ್ಯಂತ ಶೋಚನೀಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮಹಾತ್ಮನ್ ಸಂಬೋಧನೆಯಿಂದ ಭಗವಂತನನ್ನ ಸಮಸ್ತ ವಿಶ್ವದ ಮಹಾನ್ ಆತ್ಮ, ಮಹಾತ್ಮನಲ್ಲಿ ಸಮಸ್ತ ವಿಶ್ವದ ಆತ್ಮ ತಾನೇ ಆಗಿದ್ದಾನೆ. ಎಲ್ಲ ವಿಶ್ವಕ್ಕೆ ತಾನೇ ಆಧಾರವಾಗಿದ್ದಾನೆ, ಆತ್ಮನಾಗಿದ್ದಾನೆ ಅಂತೇಳಿ ಅರ್ಜುನ, ನಿನ್ನ ಈ ವಿರಾಟ್ ರೂಪವು ಎಷ್ಟು ವಿಸ್ತೃತವಾಗಿದೆ ಅಂತಂದ್ರೆ, ನಿನ್ನ ಈ ವಿರಾಟ್ ರೂಪ ಎಷ್ಟು ವ್ಯಾಪಕವಾಗಿದೆಯಪ್ಪ ಅಂತಂದ್ರೆ, ಸ್ವರ್ಗ ಮತ್ತು ಪೃಥ್ವಿ ಮಧ್ಯದ ಸಂಪೂರ್ಣ ಆಕಾಶ, ಈ ಸ್ವರ್ಗ ಪೃಥ್ವಿ ಮಧ್ಯ ಇರ್ತಕ್ಕಂಥ ಸಂಪೂರ್ಣ ಆಕಾಶ ಮತ್ತು ಎಲ್ಲಾ ದಿಕ್ಕುಗಳು, ಅಂದ್ರೆ ಇಂಥ ಕಡೆ ನೀವಿಲ್ಲ ಅನ್ನೋಂತ ಮಾತಿಲ್ಲ, ಎಲ್ಲಾ ಕಡೆ ವ್ಯಾಪಕರಾಗಿದ್ದೀರಿ. ಆ ಸ್ವರ್ಗ ಆಗಿರ್ಲಿ, ಭೂಮಿ ಆಗಿರ್ಲಿ, ಮಧ್ಯ ಆಕಾಶ ಆಗಿರ್ಲಿ. ನಿನ್ನ ಈ ಸ್ವರೂಪವಿಲ್ಲದಿರುವ ಯಾವ ಸ್ಥಾನವೂ ನನಗೆ ಕಂಡು ಬರ್ತಾ ಇಲ್ಲ. ನಿಮ್ಮ ಈ ಸ್ವರೂಪ ಇರಲಿರ್ತಕ್ಕಂಥ ಯಾವ ಸ್ಥಾನ ನನಗೆ ಕಂಡು ಬರ್ತಾ ಇಲ್ಲ ಎಂದು ಹೇಳ್ತಾ ಇದ್ದಾನೆ. ನಿನ್ನ ಈ ಅದ್ಭುತ ಮತ್ತು ಉಗ್ರವಾದ ರೂಪ ಸ್ವರ್ಗ, ಮರ್ತ್ಯ ಮತ್ತು ಅಂತರಿಕ್ಷ ಈ ಮೂರೂ ಲೋಕಗಳ ಜೀವಿಗಳು, ನಿನ್ನ ಉಗ್ರವಾದ ರೂಪ ಯಾವುದು? ಸ್ವರ್ಗ, ಮರ್ತ್ಯ, ಅಂತರಿಕ್ಷ ಈ ಮೂರೂ ಲೋಕಗಳ ಜೀವಿಗಳು ನೋಡಿ ಭಯದಿಂದ ತ್ರಸ್ತ ಎಂದರೆ ಪೀಡಿತರಾಗುವಷ್ಟು ಭಯಂಕರವಾಗಿದೆ. ನಿಮ್ಮ ರೂಪ ನೋಡಿ ಮೂರು ಲೋಕದ ಜನ ತ್ರಸ್ತ ಅಂದ್ರೆ ಪೀಡಿತರಾಗುವಷ್ಟು ಭಯಂಕರವಾಗಿದೆ. ಅವರ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ ಅಂತೇಳಿ ಅರ್ಜುನ ತಾನು ಸ್ವತಃ ಪ್ರತ್ಯಕ್ಷವಾಗಿ ಏನ್ ನೋಡ್ತಾ ಇದ್ದಾನೋ ಅದನ್ನೇ ವರ್ಣನೆ ಮಾಡ್ತಾ ಇದ್ದಾನೆ. ಎಂದು ಕೂಡ ಮುಂದುವರಿತಾನೆ. ನೋಡೋಣ ಏನೇನು ಹೇಳ್ತಾರೆ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಮಾಗ್ ಭವೇತ್.
ಓಂ ಶಾಂತಿ ಶಾಂತಿ ಶಾಂತಿ. ಹರಿ